ನನ್ನ ಹತ್ರ ಬರುವಂತ ಕೇಸಸ್ ಹೇಗಿರುತ್ತೆ ಅಂದ್ರೆ ಅಫ್ಕೋರ್ಸ್ ಎಕ್ಸ್ಟ್ರೀಮ್ ಲೆವೆಲಲ್ಲೇ ಇರುತ್ತೆ. ವಿಪರೀತವಾಗಿ ರಿಲೇಶನ್ಶಿಪ್ ಹಾಳಾಗಿರುತ್ತೆ, ಆ ಒಂದು ಸ್ಟೇಜಲ್ಲೇ ಬರ್ತಾರೆ. ಲಿವಿಂಗ್ ಟುಗೆದರ್ ಕೇಸಸ್ ಜಾಸ್ತಿ ಬರ್ತಾ ಇದೆ. ಈಗ 5-6 ವರ್ಷ ರಿಲೇಶನ್ಶಿಪ್ ನಲ್ಲೇ ಇರ್ತಾರೆ, ಫಿಸಿಕಲಿ ಇನ್ವಾಲ್ವ್ ಆಗಿರ್ತಾರೆ. ಒಂದು ಮದುವೆ ಆಗಿರೋ ಒಂದ್ ಜೊತೆ ರಿಲೇಶನ್ಶಿಪ್ ನಲ್ಲಿ ಇದ್ದಾಳೆ. ಸೊ ಇನ್ನೊಂದು ಸ್ವಲ್ಪ ವರ್ಷ ಆದ್ಮೇಲೆ ನನಗೆ ಅನ್ಸುತ್ತೆ ಪರ್ಸ್ನಲಿ ಮ್ಯಾರೇಜ್ ಅನ್ನೋ ಸಿಸ್ಟಮ್ ಇರೋದಿಲ್ಲ ಅಂತ. ಎಸ್, ನೀವು ನೋಡ್ತಾ ಇದ್ರ state.news.live. ನಾನು ಕಲಾನ್ವಿತಾ ಜೈನ್ ಕೆರ್ವಾಶೆ. ನನ್ನ ಜೊತೆ ಇವತ್ತು ವಿಶೇಷ ವ್ಯಕ್ತಿ ಸಂದರ್ಶನದಲ್ಲಿದ್ದಾರೆ. ಅವರು ಬೇರೆ ಯಾರು ಅಲ್ಲ, ಸುನೀತಾ ರಾಣಿ ಅವರು. ಇವರು ಸೈಕಾಲಜಿಸ್ಟ್ ಹಾಗೂ ಟ್ಯಾರೋ ರೀಡರ್. ಇನ್ನಷ್ಟು ಸಾಕಷ್ಟು ಮಾಹಿತಿಯನ್ನ ಅವ್ರ ಜೊತೆ ಮಾತನಾಡೋದಕ್ಕಿದೆ. ಅವರು ನಮ್ಮ ಜೊತೆ ಇದ್ದಾರೆ. ಹಾಯ್, ಹೇಗಿದ್ದೀರಾ? ನೀವ್ ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ಮೊದಲಿಂದಾಗಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್ ಇನ್ವೈಟ್. ನಾನ್ ನಿಮ್ಗೆ ನನ್ನ ಆಫೀಸಿಗೆ ಮಾಡ್ತಾ ಇದ್ದೀನಿ. ಐ ಹೋಪ್ ರಿಲ್ಯಾಕ್ಸ್ಡ್ ಆಗಿದ್ದೀರಾ ಇಲ್ಲಿ. ತುಂಬಾ ಡಿವೈನ್ ಫೀಲ್ ಕೊಡ್ತಾ ಇದೆ ಇಡೀ ಆಫೀಸು. ನೀಟಾಗಿ ಇಟ್ಕೊಂಡಿದ್ದೀರಾ. ಏನು ಇದ್ರ ಹಿಂದೆ ಯಾಕೆ ಈ ರೀತಿ ಒಂದು ಅಸ್ಥೆಟಿಕ್ ಫೀಲ್ ಮಾಡ್ಬೇಕು ಅಂತ ಅನಿಸ್ತು ಅಂತ? ಆಕ್ಚುಲಿ ನಾನು ಟ್ಯಾರೋ ರೀಡಿಂಗ್ ಕೂಡ ಮಾಡ್ತೀನಿ. ಸೊ ಟ್ಯಾರೋ ರೀಡಿಂಗ್ ನಾನು ಹುಡ್ಕೊಂಡು ಹೋಗ್ಲಿಲ್ಲ, ಟ್ಯಾರೋ ಕಾರ್ಡ್ಸ್ ನನ್ನನ್ನೇ ಹುಡ್ಕೊಂಡು ಬಂತು ಅಂತ ಹೇಳ್ಬೋದು. ಮೇ ಬಿ ಐ ಆಮ್ ಬ್ಲೆಸ್ಡ್ ಟು ಬಿ ಏನೋ ಜರ್ನಿ. ನನ್ನ ಟ್ಯಾರೋ ನನ್ನ ಲೈಫ್ನ ಜರ್ನಿಗೆ ಜಾಯಿನ್ ಮಾಡೋದು ನಾನು ಬ್ಲೆಸ್ಡ್ ಅಂತ ಹೇಳ್ತೀನಿ. ಹಾಗೂ ಈ ರೀಡಿಂಗ್ಸ್ ಎಲ್ಲ ನೀವು ಮಾಡ್ತೀವಲ್ಲ, ಅದಕ್ಕೊಂದು ಡಿವೈನ್ ಸ್ಪೇಸ್ನ ಕ್ರಿಯೇಟ್ ಮಾಡಬೇಕು. ಅದಕ್ಕೆ ಸರಿಯಾಗಿ ಈ ಆಫೀಸ್ ಇದೆಯಲ್ಲ, ನಮ್ಮ ಅಜ್ಜಿ ಮನೆ ಇದು. ಇದಕ್ಕೆ 75 ವರ್ಷ ಆಗಿದೆ. ಸೊ ಇಲ್ಲಿ ಬರೋರೆಲ್ಲ ಹೇಳ್ತಾರೆ ತುಂಬಾನೇ ಪೀಸ್ಫುಲ್ ಇರುತ್ತೆ ಅಂತ. ಸೊ ಎಲ್ಲನೂ ಕೂಡ್ ಬಂತು ಅಂತ ಹೇಳ್ಬೇಕು. ನಾನು ಏನೋ ಪ್ಲಾನ್ ಮಾಡಿಕೊಂಡು ಮಾಡಿದ್ದಲ್ಲ ಟ್ಯಾರೋನ. ಆ್ಯಂಡ್ ಸೈಕಾಲಜಿ ಕೂಡ ನಾನು ಮ್ಯಾಥ್ ಮತ್ತು ಸೈನ್ಸಲ್ಲಿ ಚೆನ್ನಾಗಿರಲಿಲ್ಲ, ಓದ್ತಾ ಇರಲಿಲ್ಲ ನಾನು ಆ ಸಬ್ಜೆಕ್ಟ್. ನಮ್ಮಮ್ಮ ನೋಡೋ ನೀನು ಬೇರೆ ಸಬ್ಜೆಕ್ಟ್ಸ್ನ ತೊಗೊಂಡ್ರೆ ನೀವು ಫೇಲ್ ಆಗೋಗ್ತೀಯಾ, ಸೊ ಸೈಕಾಲಜಿ ತಗೋ ಅಂತ ನಮ್ಮಮ್ಮ ಸಪೋರ್ಟ್ ಮಾಡಿ, ಬೇರೆ ಪೇರೆಂಟ್ಸ್ ಥರ ನೀನು ಮ್ಯಾಥ್ಸೇ ಓದಬೇಕು, ಸೈನ್ಸೇ ಓದಬೇಕು ಅಂತೆಲ್ಲ ಹೇಳಿದೆ. ನಿನ್ನ ಕೈಲಿ ಇದಾಗುತ್ತೆ, ನೀನು ಇದರಲ್ಲಿ ಓಕೆ ಮಾಡ್ತೀಯಾ ಅನ್ನೋ ಕಾನ್ಫಿಡೆನ್ಸ್ ಇಟ್ಕೊಂಡು ಅವರು ಪುಷ್ ಮಾಡಿದ್ದಕ್ಕೆ ನನ್ನ ಫ್ಯಾಮ್ಲಿಯಿಂದ ನಾನು ಇವಾಗ ಈ ಒಂದು ಸ್ಟೇಜಲ್ಲಿ ಇರೋದು. ಸೊ ನಥಿಂಗ್ ವಾಸ್ ಪ್ಲಾನ್ಡ್, ಇಟ್ ಹ್ಯಾಪೆಂಡ್. ಸೊ ಐ ಫೀಲ್ ಬ್ಲೆಸ್ಡ್. ಈಗ 16 ವರ್ಷದಿಂದ ನೀವು ಸೈಕಾಲಜಿಸ್ಟ್ ಆಗಿ ಕೆಲಸ ಮಾಡ್ತಿದ್ದೀರಿ. ಯಾಕೆ ನಾನು ಕೌನ್ಸಿಲರ್ ಆಗ್ಬೇಕು ಅಥವಾ ಸೈಕಾಲಜಿಸ್ಟ್ ಆಗ್ಬೇಕು, ಅದ್ರ ಜೊತೆಗೆ ಟ್ಯಾರೋ ರೀಡರ್ ಆಗ್ಬೇಕು ಅಂತ ಯಾಕೆ ಅನ್ನಿಸ್ತು ಅಂತ? ನಾನು ಈ ಸಬ್ಜೆಕ್ಟ್ ಅಲ್ಲಿ ತುಂಬಾ ಚೆನ್ನಾಗಿ ಓದ್ತಾ ಇದ್ದೆ. ಅರೌಂಡ್ ಲೈಕ್ ನನ್ನ ಡಿಗ್ರಿ ನಲ್ಲಿ 99% ಸೈಕಾಲಜಿಲಿ ತೆಗೆದಿದ್ದೆ. ಆಮೇಲೆ ಐ ವಾಸ್ ವೆರಿ ಗುಡ್ ಅಟ್ ರೈಟಿಂಗ್, ಆಮೇಲೆ ಅನಲೈಸಿಂಗ್ ಆ್ಯಂಡ್ ಆಲ್. ನಮ್ಮ ಲೆಕ್ಚರರ್ಸ್ ಪ್ರೊಫೆಸರ್ ಅನಿತಾ ಮ್ಯಾಮ್ ಅಂತ ಇದ್ದಾರೆ, ಅವ್ರು ಹೇಳಿದ್ರು, ನೋಡು ನೀನು ಮುಂದೆ MSc ಮಾಡು, ಮಾಸ್ಟರ್ಸು ಮಾಡು, ಚೆನ್ನಾಗಿರುತ್ತೆ, ನಿಂದು ಕರಿಯರ್ ಸೆಕ್ಯೂರ್ ಆಗೋಗುತ್ತೆ ಅಂತ ಹೇಳಿದರು. ಸೊ ನಾನೇನು ಹೇಳ್ತೀನಿ ಅಂದರೆ, ನಮ್ಮ ಗುರುಗಳು ಅಥವಾ ನಮಗೆ ಎಲ್ಡರ್ಸ್ ಯಾರಿರ್ತಾರೆ, ಅವ್ರು ಏನಾದರೂ ಗೈಡೆನ್ಸ್ ಕೊಡ್ತಾ ಇದ್ದಾರೆ ಆ ಟೈಮಲ್ಲಿ ಅಂದರೆ ಅದು ನಮ್ಮ ಒಳ್ಳೇದಕ್ಕೆ ಕೊಡ್ತಿರ್ತಾರೆ. ಸೊ ನಾನು ಅದನ್ನು ಕೇಳಿದೆ, ಅದನ್ನು ನಾನು ಮಾಡಿದೆ. ಆ್ಯಂಡ್ ಇಟ್ ಹ್ಯಾಪೆಂಡ್. ನನ್ನ ಫಸ್ಟ್ ಜಾಬ್ ಕೂಡ ನಾನು ಎಕ್ಸಾಮ್ ಬರೆಯೋಕ್ಕೆ ಮುಂಚೆನೇ ಮಣಿಪಾಲಲ್ಲಿ ಸಿಕ್ತು. ಆಮೇಲೆ ಒಳ್ಳೊಳ್ಳೆ ಕಡೆ ಕೆಲಸ ಮಾಡಿದ್ದೀನಿ. ಜೈನ್ ಸ್ಕೂಲಲ್ಲಿ ಕೆಲಸ ಮಾಡಿದ್ದೀನಿ, ಊಟಿಲಿ ಗುಡ್ ಶೆಪರ್ಡ್ಸ್, ಅದು ಟಾಪ್ ಮೋಸ್ಟ್, ಅಲ್ಲೂ ಕೂಡ ಕೆಲಸ ಮಾಡಿದ್ದೀನಿ. ಮತ್ತು KV ಸ್ಕೂಲಲ್ಲಿ ಮಾಡಿದ್ದೀನಿ. ನನ್ನ ಲಾಸ್ಟ್ ಜಾಬ್ ಏರ್ಫೋರ್ಸ್ ಸ್ಕೂಲಲ್ಲಿ ಆಗಿತ್ತು. ಅರೌಂಡ್ 10 years ಎಕ್ಸ್ಪೀರಿಯನ್ಸ್ ಇದೆ. ಅಲ್ಲೂ ಕೂಡ ಫ್ಯಾಮಿಲಿ ಕೌನ್ಸಿಲಿಂಗ್, ಕಪಲ್ ಕೌನ್ಸಿಲಿಂಗ್. ಅಂದರೆ ನನಗೆ ಕಮ್ಯುನಿಕೇಷನ್ ಚೆನ್ನಾಗಿತ್ತು ಒಂದು, ಅದೆಲ್ಲ ನನಗೆ ಇಂಪ್ರೂವ್ ಆಗಿದ್ದೆ ಸೈಕಾಲಜಿ ಸಬ್ಜೆಕ್ಟಿಂದ. ಮತ್ತು ನಮ್ಮದು ಬೇಸ್ ಫೌಂಡೇಶನ್ ಚೆನ್ನಾಗಿದ್ದಾಗ, ನಮ್ಮದು ಸ್ಕಿಲ್ಸ್ನ ಹಾಗೆ ಇಂಪ್ರೂವ್ ಮಾಡ್ಕೊಂಡು ಹೋದಾಗ ಖಂಡಿತವಾಗ್ಲೂ ನಾವು ಯಾವುದೇ ಒಂದು ಫೀಲ್ಡಲ್ಲೂ ಸಾಧನೆ ಮಾಡ್ಬೋದು, ಗ್ರೋತ್ ಆಗಬಹುದು ಅಂತಲೇ ಹೇಳ್ತೀನಿ. ಸೊ ಇದೆಲ್ಲ ಹಾಗೆ ಕೂಡ್ ಬಂತು ಅಂತ ಹೇಳ್ಬೋದು. ಓಕೆ, ನೀವು ಈಗ ಮಾತಾಡ್ತಾ ಹೇಳಿದ್ರಿ ಸೈಕಾಲಜಿಸ್ಟ್, ನನಗೆ ಒಂದು ಒಳ್ಳೆ ಕಮ್ಯುನಿಕೇಶನ್ ಇತ್ತು ಅಂತ. ಆಸ್ ಎನ್ ಸೈಕಾಲಜಿಸ್ಟ್ ಗಳಿಗೆ ಕಮ್ಯುನಿಕೇಶನ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನುವಂಥದ್ದು? ಸೈಕಾಲಜಿಸ್ಟ್ಸ್ ಇದಾರಲ್ಲ, ಫಸ್ಟ್ ಅವ್ರಿಗೆ ಒಂದು ಲಿಸ್ನಿಂಗ್ ಸ್ಕಿಲ್ ಅನ್ನೋದು ಮ್ಯಾಟರ್ ಆಗುತ್ತೆ. ಅವ್ರು ತುಂಬ ಮಾತಾಡೋದಕ್ಕಿಂತ ಕೇಳುಗರಾಗಬೇಕಾಗತ್ತೆ. ಹಾಗೂ ಆ ಕಂಫರ್ಟ್ನ ಕ್ರಿಯೇಟ್ ಮಾಡಬೇಕಾಗತ್ತೆ ಇನ್ನೊಬ್ಬ ವ್ಯಕ್ತಿಗೆ. ಅಂದರೆ ನಾನು ನಿನ್ನ ಜೊತೆ ಇದ್ದೀನಿ ಅನ್ನೋವಂಥ ಫೀಲ್ ಕೊಡೋದು ಹೇಗೆ ಅಂದರೆ, ವೆನ್ ವಿ ಆರ್ ಗಿವಿಂಗ್ ದಟ್ ಐ ಕಾಂಟ್ಯಾಕ್ಟ್, ನಮ್ಮ ಜೆಸ್ಚರ್ಸ್ ಹೇಗಿದೆ, ಇದೆಲ್ಲ ನಾವು ಇಂಪ್ರೂವ್ ಮಾಡ್ಕೊಳ್ಳೋದು. ಒಂದು ಬುಕ್ಸ್ ಓದ್ತಾ ಇದ್ದೆ, ನಾನು ತುಂಬ ಬುಕ್ಸ್ ಓದ್ತೀನಿ, ಸೈಕಾಲಜಿ ರಿಲೇಟೆಡ್ ಬುಕ್ಸ್, ಬಾಡಿ ಲ್ಯಾಂಗ್ವೇಜ್ ಬಗ್ಗೆ ಓದೋದು. ಈಗ ನಮ್ಗೆ ಇಷ್ಟೇ ಗೊತ್ತು, ಇಷ್ಟೇ ಮಾಡ್ತೀವಿ ಅನ್ನೋದಕ್ಕಿಂತ ಇದಕ್ಕಿಂತ ನಾನು ಇನ್ನೇನೇನು ಕಲಿಬಹುದು ಅಂದರೆ, ಪಾಡ್ಕಾಸ್ಟ್ಸ್ನ ನಾನು ರೆಗ್ಯುಲರ್ ಆಗಿ ಕೇಳ್ತೀನಿ. ಇದು ಈಗಲೂ ನಾನು ಮಾಡ್ತೀನಿ, ಅಡುಗೆ ಮಾಡುವಾಗ, ಕುಕ್ಕಿಂಗ್ ಮಾಡುವಾಗ ಮನೆಯಲ್ಲಿ ನಾನು 1 ಗಂಟೆ ಇರುತ್ತೆ ಯೂಶಲಿ ಪಾಡ್ಕಾಸ್ಟ್ ಎಲ್ಲ. ಸೊ ಅದನ್ನೆಲ್ಲ ಕೇಳ್ತಿರ್ತೀನಿ, ಏನಿದೆ ಹೊಸದೇನು ತಿಳ್ಕೊಬೋದು ಅಂತ. ಸೊ ಆ ಒಂದು ಹಂಬಲ ಇದೆಯಲ್ಲ ಆ ಸಬ್ಜೆಕ್ಟಿಗೆ, ನಾವು ಯಾವತ್ತೂ ಅದನ್ನ ಕಳ್ಕೊಬಾರ್ದು. ಹಾಗೂ ಹಾಗೆ ನಮ್ಮ ಕಮ್ಯುನಿಕೇಷನ್ ಇಂಪ್ರೂವ್ ಆಗುತ್ತೆ, ಜನರ ಜೊತೆ ಬೆರಿಬೇಕಾಗತ್ತೆ.
ಅವ್ರು ಹೊಸಬ್ರೇ ಆಗಿರ್ಲಿ ಹಳಬ್ರೇ ಆಗಿರ್ಲಿ ಆ ಒಂದು ಭೇದ ಭಾವನ ತೋರಿಸ್ದೆ ಮಾತಾಡ್ತಾ ಇರ್ಬೇಕಾಗುತ್ತೆ. ನಾವ್ ಎಷ್ಟು ಇನ್ವಾಲ್ವ್ ಆಗ್ತೀರಿ ಜನರ ಜೊತೆ ನಮ್ ಕಮ್ಯುನಿಕೇಶನ್ ಅಷ್ಟು ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಹಾಗೂ ಸೈಕಾಲಜಿ ಅಂತ ಅಲ್ಲ, ಅದೊಂದು ಲೈಫ್ ಸ್ಕಿಲ್ ಕಮ್ಯುನಿಕೇಶನ್ ಅನ್ನೋದು. ಅದನ್ನ ನಾವ್ ಎಲ್ಲರೂ ಕಲ್ತಿರ್ಬೇಕು. ಅದು ಎಲ್ಲದಕ್ಕೂ ಉಪಯೋಗ ಆಗುತ್ತೆ. ನಮ್ಗೆ ಮಾತು ಗೊತ್ತಿದೆ ಅಂದ್ರೆ ನಮ್ ಜೀವನ ಚೆನ್ನಾಗ್ ಆಗೋಗುತ್ತೆ. ಮಾತಿಲ್ಲ ಅಂದ್ರೆ ಯಾರು ನಮ್ಮನ್ನ ನೋಡೋದು ಇಲ್ಲ, ಲೈಕ್ ನಮ್ ಜೊತೆ ಇರೋಕ್ ಇಷ್ಟ ಪಡೋದು ಇಲ್ಲ. ರಿಲೇಶನ್ಶಿಪ್ ನಲ್ಲೂ ನಮ್ ಕಮ್ಯುನಿಕೇಶನ್ ಚೆನ್ನಾಗಿರ್ಬೇಕಾಗುತ್ತೆ. ಸೊ ದಟ್ ಮ್ಯಾಟರ್ಸ್ ಇನ್ ಎನಿ ಫೀಲ್ಡ್. ಓಕೆ ಮ್ಯಾಮ್, ಈಗ ನೀವು ಸೈಕಾಲಜಿಸ್ಟ್ ಅಲ್ವಾ? ಸೊ ಈಗ ಸುಮಾರು ಜನಕ್ಕೆ ಈಗ ನೀವು ಸುಮಾರು ಕೇಸಸ್ಗಳನ್ನ ನೋಡಿರ್ತೀರಾ. ಸೊ ನಿಮಗೆ ಏನಾದ್ರೂ ಎಫೆಕ್ಟ್ ಆಗುತ್ತಾ ಅಂತ? ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ರಿಲೇಶನ್ಶಿಪ್ ಅಥವಾ ಇನ್ನೊಂದು ಯಾವುದೋ ಒಂದು ಕೇಸಸ್ಗಳು ಬರುತ್ತೆ ನಿಮ್ಮ ಹತ್ರ ಅಂತ ಅನ್ಕೊಳ್ಳಿ. ಸೊ ನೀವು ಅದನ್ನ ಹೇಗೆ ಎಕ್ಸೆಪ್ಟ್ ಮಾಡ್ತೀರಾ? ಅದನ್ನ ನಿಮ್ಗೆ ನೀವು ಅಡಾಪ್ಟ್ ಮಾಡ್ಕೋಬಾರ್ದು. ಅದ್ ನನ್ಗೇನಾದ್ರು ಇನ್ಫ್ಲೂಯೆನ್ಸ್ ಆಗುತ್ತಾ? ನಿಮಗೆ ಇನ್ಫ್ಲೂಯೆನ್ಸ್ ಆಗುತ್ತಾ ಅಂತ? ಅಂದ್ರೆ ಇವಾಗ ಒಂದೊಂದ್ಸಲ ನನ್ನ ಹತ್ರ ಬರೋಂತ ಕೇಸಸ್ ಹೇಗಿರುತ್ತೆ ಅಂದ್ರೆ ಅಫ್ಕೋರ್ಸ್ ಎಕ್ಸ್ಟ್ರೀಮ್ ಲೆವೆಲ್ ಅಲ್ಲೇ ಇರುತ್ತೆ. ವಿಪರೀತವಾಗಿ ರಿಲೇಶನ್ಶಿಪ್ ಹಾಳಾಗಿರುತ್ತೆ, ಆ ಒಂದು ಸ್ಟೇಜಲ್ಲೇ ಬರ್ತಾರೆ. ನಾವು ಅದನ್ನ ಕೇಳಿಸ್ಕೊಳ್ತೀವಿ ಆಸ್ ಅ ಪರ್ಸನ್, ಅದಕ್ಕೆ ನಾವು ಇನ್ವಾಲ್ವ್ ಆಗಿರ್ತೀವಿ ಅಲ್ವಾ. ಎಂಪಥೆಟಿಕ್ ಆಗಿ ನಾವು ಅವ್ರ ಪ್ರಾಬ್ಲಮ್ನ ಅರ್ಥ ಮಾಡ್ಕೊಳ್ತೀವಿ. ನಾವು ಬೆರ್ತಿರ್ತೀವಿ ಆ ಪ್ರಾಬ್ಲಮ್ ಅಲ್ಲಿ ಆಸ್ ಅ ಕೌನ್ಸಿಲರ್. ಅದು ಪರ್ಸ್ನಲಿ ಕೂಡ ಇಂಪ್ಯಾಕ್ಟ್ ಆಗುತ್ತೆ. ಆದ್ರೆ ನಾವು ಅದನ್ನ ಎಷ್ಟು ಕ್ಯಾರಿ ಮಾಡ್ತಾ ಇದೀವಿ ನಮ್ಮ ಮೈಂಡ್ ಅಲ್ಲಿ ಅಂತ. ಒಂದೊಂದ್ಸಲ ಏನಾಗುತ್ತೆ, ಎಲ್ಲಾ ಕೇಸಸ್ ನನಗೆ ಡಿಸ್ಟರ್ಬ್ ಆಗಿರೋದಿಲ್ಲ, ಕೆಲವು ಡಿಸ್ಟರ್ಬ್ ಆಗಿರುತ್ತೆ. ಒಂದಿನ ಎಲ್ಲ ನಾನು ಆ ಒಂದು ಫೀಲಿಂಗ್ ಅಲ್ಲಿ ಇರ್ತೀನಿ. ಅಂಡ್ ಅದನ್ನ ಅವಾಯ್ಡ್ ಮಾಡಕ್ ಆಗಲ್ಲ. ಸಿ, ಎಲ್ಲರೂ ಹ್ಯೂಮನ್ಸೇ ಅಲ್ಲ. ನಾನು ಪ್ರೊಫೆಷನಲ್, ಓಕೆ ನಾನು ಇಲ್ಲಿ ಕೇಳಿಸ್ಕೊಂಡೆ, ನಾನು ಆಚೆ ಹೋಗಿದ ತಕ್ಷಣ ಅಂದ್ರೆ ನಾನು ಆರಾಮಾಗಿರ್ಬೇಕು, ನನ್ನ ಪರ್ಸನಲ್ ಲೈಫ್ ಹೋಗ್ಬೇಕು ಅನ್ನೋದು ಎಲ್ಲರೂ ಮಾಡಬೇಕು. ಬಟ್ ಅದು ಎಲ್ಲಾ ಟೈಮಲ್ಲೂ ಆಗಲ್ಲ. ಸೊ ಒಂದೊಂದ್ಸಲ ವಿ ವಿಲ್ ಬಿ ದೇರ್ ಇನ್ ದ ಪೇನ್. ಆ ಪೇನ್ ಜೊತೆ ಇರ್ತೀವಿ. ಬಟ್ ಒಂದ್ ಪಾಯಿಂಟ್ ಅಲ್ಲಿ ಇದು ಯಾಕೋ ಜಾಸ್ತಿ ಆಗ್ತಾ ಇದೆ, ನನ್ನ ರೆಗ್ಯುಲರ್ ಆಕ್ಟಿವಿಟೀಸ್ಗಿದು ಎಫೆಕ್ಟ್ ಆಗ್ತಾ ಇದೆ ಅಂದಾಗ ಐ ಹ್ಯಾವ್ ಟು ಡ್ರಾಪ್. ಸೊ ನಾನು ಕ್ಲೆನ್ಸಿಂಗ್ ಮಾಡ್ತೀನಿ. ಆದಷ್ಟು ಕ್ಲೆನ್ಸಿಂಗ್ ಅಂದ್ರೆ ಏನು, ನೀವೇ ಈಗ ಹೇಳಿದ್ರಿ, ಈ ಜಾಗ ತುಂಬಾ ಶಾಂತವಾಗಿದೆ, ಪೀಸ್ಫುಲ್ ಇದೆ, ಮುಂದೆ ಗಾರ್ಡನ್ ಇದೆ, ಸೊ ಗಾರ್ಡನಿಂಗ್ ಮಾಡ್ತೀನಿ. ಹಾಬೀಸ್ನ ನಾನು ತುಂಬಾ ಸ್ಟ್ರಾಂಗ್ ಆಗಿ ಬೆಳೆಸ್ಕೊಂಡಿದ್ದೀನಿ, ಪೇಂಟಿಂಗ್ ಮಾಡ್ತೀನಿ. ಹಾಗೂ ನಾನು ಕೂಡ ಸೋಷಿಯಲಿ ಇನ್ವಾಲ್ವ್ ಆಗ್ತೀನಿ ನನ್ನ ಫ್ರೆಂಡ್ಸ್ ಜೊತೆ ಎಲ್ಲ. ಸೊ ಇದೆಲ್ಲ ನಾನು ರೆಗ್ಯುಲರ್ ಆಗಿ ಮಾಡೋದ್ರಿಂದ ಆ ಥರ ಕೇಸಸ್ನ ನಾನು ಡ್ರಾಪ್ ಮಾಡೋಕ್ಕೆ ಸೆಷನ್ ಆದಮೇಲೆ ಹೆಲ್ಪ್ ಆಗುತ್ತೆ. ಬಿಕಾಸ್ ನಮಗೂ ಕೂಡ ಕೋಪಿಂಗ್ ಮೆಕ್ಯಾನಿಸಮ್ ನಾವು ಅಳವಡಿಸ್ಕೋಬೇಕಾಗತ್ತೆ. ಸಾಲ್ಟ್ ವಾಟರ್ ಬಾತ್ ಆಲ್ಸೋ ಹೆಲ್ಪ್ಸ್ ಅಂತ ಹೇಳ್ತೀನಿ. ಸಾಲ್ಟ್ ವಾಟರ್ ಬಾತ್ ರೆಗ್ಯುಲರ್ ಆಗಿ ಮಾಡ್ತೀನಿ. ಅದು ಕೂಡ ಆ್ಯಂಡ್ ಸೇಜ್ ಅಂತ ಒಂದಿದೆ, ಅದನ್ನ ಸ್ವಲ್ಪ ದೃಷ್ಟಿ ತೆಗೆಯೋ ಥರ ಯೂಸ್ ಮಾಡ್ತೀವಿ. ಅದು ಕೂಡ ಈ ಥರ ನೆಗೆಟಿವಿಟಿನ ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಳೋಕೆ ಹೆಲ್ಪ್ ಮಾಡತ್ತೆ. ಓಕೆ, ಈಗ ದೃಷ್ಟಿ ತೆಗೆಯೋದ್ರ ಬಗ್ಗೆ ಹೇಳಿದ್ರಿ. ಈಗ ತುಂಬಾ ಹಳ್ಳಿಗಳಲ್ಲಿ ಅಥವಾ ಈಗ್ಲೂ ಕೂಡ ಎಲ್ಲಾ ಕಡೆಗಳಲ್ಲೂ ಏನೋ ಒಂದು ಫಂಕ್ಷನ್ ಆಯ್ತು ಅಂತಂದ್ರೆ ದೃಷ್ಟಿ ತೆಗೆಯೋದು ಸಾಮಾನ್ಯ ಆಗ್ಬಿಟ್ಟಿದೆ. ಏನ್ ಅದು ಸೈಂಟಿಫಿಕ್ ರೀಸನ್ ಏನಾದ್ರೂ ಇದೆಯಾ ದೃಷ್ಟಿ ತೆಗೆಯೋದಕ್ಕೆ? ದೃಷ್ಟಿ ತೆಗೆಯೋದಕ್ಕೆ ಸೈಂಟಿಫಿಕ್ ಅಂದಾಗ ಈಗ ಇದೊಂದು ರಿಚುವಲ್ ಮಾಡಿದಾಗ, ಇದು ಅವ್ರ ದೃಷ್ಟಿ ತೆಗಿತಾರಲ್ಲ, ಅದು ಒಂದು ಫೈರ್ ಇರ್ಬೋದು. ಫೈರ್ ಅಂದ್ರೆ ಅಲ್ಲಿ ಏನೋ ಒಂದು ಇದ್ ಮಾಡಿ ಹೊಗೆ ಬರುತ್ತೆ, ಹಚ್ತಾರಲ್ಲ, ಹೊಗೆ ಬರುತ್ತೆ, ಅಥವಾ ಉಪ್ಪಿರುತ್ತೆ, ಅದೆಲ್ಲ ಅರ್ತ್ ಎಲಿಮೆಂಟ್, ಅರ್ತ್ ಇಂದ ಬಂದಿರುವಂತ ವಿಷಯ. ಸೊ ನಾವು ಆ ರೀತಿಯಾಗಿ ತಗೊಂಡಾಗೂ ಕೂಡ ಅವಾಗಿಂದಲೂ ಅದನ್ನ ಮಾಡ್ತಾನೆ ಬಂದಿದ್ದಾರೆ. ಅಂಡ್ ಅದು ಅವ್ರು ಮಾಡೋದಕ್ಕೆ ರೀಸನ್ ಸೈನ್ಸ್ ಅಂತ ನಾವು ಎಲ್ಲದಕ್ಕೂ ಸೈನ್ಸ್ ಅಂತ ಕನೆಕ್ಟ್ ಮಾಡಿದಾಗ ಜೀವನ ಮಾಡೋದೇ ಕಷ್ಟ ಆಗುತ್ತೆ. ಒಂದೊಂದು ಬಿಲೀಫ್ನ ನಾವು ಸ್ಟ್ರಾಂಗ್ ಆಗಿ ಇಟ್ಕೊಂಡಾಗೆ ನಾವು ಕೂಡ ಅದನ್ನ ನಮ್ಮ ಲೈಫ್ನಲ್ಲಿ ಅಬ್ಸರ್ವ್ ಮಾಡಿ ಇಂಪ್ರೂವ್ ಆಗ್ತೀವಿ. ಈಗ ಈ ಕೆಲಸ ಇದೊಂದು, ನಾನು ಈ ದೃಷ್ಟಿ ತೆಗೆಯೋದ್ರಿಂದ ನನಗೆ ಅದು ಪರಿಹಾರ ಆಗುತ್ತೆ ಅನ್ನೋದೊಂದು ನಂಬಿಕೆ. ಆ ನಂಬಿಕೆ ಎಷ್ಟು ಸ್ಟ್ರಾಂಗ್ ಆಗಿದೆ, ಅದು ಹಂಗೆ ವರ್ಕ್ ಆಗುತ್ತೆ. ಈಗ ನಾನು ಇವಾಗ ಅದು ವರ್ಕ್ ಆಗುತ್ತೋ ಇಲ್ವೋ ಮ್ಯಾಟರ್ ಆಗಲ್ಲ, ಆದರೆ ನನ್ನ ನಂಬಿಕೆ ಹೆಂಗಿದೆ ಅನ್ನೋದು. ಅಕಾರ್ಡಿಂಗ್ ಟು ಸೈಕಾಲಜಿ ಆಲ್ಸೋ ನಮಗೆ ಒಂದು ಬಿಲೀಫ್ ಸಿಸ್ಟಮ್ ಇರಬೇಕು. ಬಿಲೀಫ್ ಏನೇ ಆಗಿರ್ಬೋದು, ಆ ದೇವ್ರು ನಾನು ನಂಬ್ತೀನಿ, ಆ ದೇವಸ್ಥಾನಕ್ಕೆ ಹೋದ್ರೆ ನಂಗೆ ಒಳ್ಳೇದಾಗತ್ತೆ, ಅದು ಸ್ಪಿರಿಚುವಲ್ ಅಲೈನ್ಮೆಂಟ್ ಅಂತ ಹೇಳ್ತೀವಿ. ಅದಿದ್ರೇನೆ ಮನುಷ್ಯ ಮುಂದೆ ಹೋಗೋಕ್ಕೆ ಸಾಧ್ಯ ಅಂತ ಒಂದು ಥಾಟ್ ಅದು. ಅದನ್ನ ನಾವು ಎಲ್ಲದನ್ನು ಸೈನ್ಸ್ ಅಂತ ಹೇಳಕ್ ಆಗಲ್ಲ. ಆಸ್ ಐ ಟೋಲ್ಡ್, ಆ ದೃಷ್ಟಿ ಕೂಡ ಅದ್ ನಾನು ಮಾಡೋದ್ರಿಂದ ನಮ್ಮ ಅಜ್ಜಿ ಮಾಡ್ತಾ ಇದ್ರು, ನಾನು ಎಷ್ಟು ಕಾಮ್ ಆಗಿದ್ದೀನಿ, ಅದಾದ್ಮೇಲೆ ನಾನು ಕಾಮ್ ಆಗ್ತೀನಿ. ಸೊ ದಟ್ ಈಸ್ ಅಗೇನ್ ಅ ಸಿಸ್ಟಮ್ ವಿಚ್ ಇಸ್ ಫಿಕ್ಸ್ಡ್ ಇನ್ ಅವರ್ ಮೈಂಡ್. ಸೊ ಅದು ಮಾಡಬೇಕು, ಮಾಡೋದು ಒಳ್ಳೇದು ಅಂತ ನಾನು ಹೇಳ್ತೀನಿ. ಬಿಕಾಸ್ ಅದು ನನಗೂ ಹೆಲ್ಪ್ ಆಗಿದೆ ನಾನು ಮಾಡೋದ್ರಿಂದ. ಸೊ ಹಾಗೆ ಅದೆಲ್ಲ ನಾವು ಬಿಲೀಫ್ ಸಿಸ್ಟಮ್ ಅಲ್ಲೇ ಬರುತ್ತೆ ಅನ್ನೋದು. ಆಕ್ಚುಲಿ ಈಗ ನಾನು ಕೂಡ ಮಂಗಳೂರು ಕಡೆಯವಳು. ನಮ್ ಕಡೆ ದೈವಾರಾಧನೆ ಅದೆಲ್ಲ ಸ್ವಲ್ಪ ಜಾಸ್ತಿ, ನಿಮ್ಗೆ ಗೊತ್ತಿರೋ ಪ್ರಕಾರ. ಅದೆಲ್ಲವೂ ನಿಂತಿರೋದು ನನ್ನ ಪ್ರಕಾರ ನಂಬಿಕೆ ಅನ್ನುವಂತ ಹೆಸರಲ್ಲಿ ಅಲ್ವಾ? ಸೊ ಈ ನಂಬಿಕೆ ಅನ್ನುವಂಥದ್ದು ಯಾವ ರೀತಿ ಜನರಿಗೆ ಹೆಲ್ಪ್ ಆಗುತ್ತೆ? ಇಟ್ ಈಸ್ ಲೈಕ್
ಆ ನಂಬಿಕೆ ಅನ್ನುವಂಥದ್ದು ನನ್ನ ಮೇಲ್ ಮಾತ್ರ. ಈಗ ಕೆಲವರು ದೈವಾರಾಧನೆಯನ್ನ ನಂಬೋದಿಲ್ಲ, ಬೇರೆ ರೀತಿ ನೋಡ್ತಾರೆ. ಸೊ ನಾವು ಮಂಗಳೂರು ಸೈಡ್ ಅವರು ತುಂಬಾ ನಂಬ್ತೀವಿ, ಅದು ಹೇಳಿರೋದೇ ನಮಗೆ ಎಂಡ್ ಅಂತ ಅಂತ ದೇವ್ರ ಏನ್ ಹೇಳ್ತಾರೆ ಅದನ್ನ ನಾವು ನಂಬ್ತೀವಿ ಅನ್ನುವಂಥದ್ದು. ಅದು ಹೇಗೆ ಮೆಂಟಲಿ ಏನಾದ್ರು ಎಫೆಕ್ಟ್ ಆಗುತ್ತಾ ಜನರಿಗೆ ಅನ್ನುವಂಥದ್ದು? ಒಂದೊಂದು ಹೇಗಿರುತ್ತೆ ಅಂದ್ರೆ, ನಂಬಿಕೆ ಇದೆಯಲ್ಲ, ಆ ನಂಬಿಕೆ ನಮ್ಗೆ ಹೇಗೆ ನಮ್ಮ ಮೈಂಡ್ಗೆ, ನಮ್ಮ ಇಮೋಷನ್ಸ್ಗೆ, ನಮ್ಮ ಲೈಫ್ಗೆ ಎಫೆಕ್ಟ್ ಆಗ್ತಾ ಇದೆ ಅನ್ನೋದು ಮ್ಯಾಟರ್. ಇವಾಗ ಕೆಲವರು ಮೂಢನಂಬಿಕೆ ಅಂತ ಮಾಡ್ತಾರಲ್ಲ, ಅಂದ್ರೆ ಏನ್ ಹೇಳಿದ್ರು ನಾನು ಬ್ಲೈಂಡ್ ಆಗಿ ಅದನ್ನ ಮಾಡ್ಬಿಡ್ತೀನಿ. ಅದರಿಂದ ನಿಮ್ಗೇನಾಗ್ತಾ ಇದೆ, ನೀವು ನಿಮ್ಮ ಲೈಫ್ನ ಯಾರ್ದೋ ಕಂಟ್ರೋಲು ಕೊಡ್ತಾ ಇದ್ದೀರಾ. ಹಾಗೂ ಇನ್ನೊಂದೇನಂದ್ರೆ, ಈಗ ನೀವು ನಂಬ್ತಾ ಇದ್ದೀರಾ ಅಂತ ನಾನು ನಂಬಬೇಕು ಅನ್ನೋ ರೂಲ್ಸ್ ಇಲ್ಲ. ನಂಬಿಕೆ ಅನ್ನೋದು ಅವ್ರವ್ರಿಗೆ ಬಿಟ್ಟಿದ್ದು, ಹಾಗೂ ಅದು ಅವ್ರಿಗೆ ಸ್ವಯಂ, ಅಂದ್ರೆ ಅದು ಅವರಲ್ಲಿ ಬರ್ಬೇಕಾಗತ್ತೆ. ಇದು ನಾನು ಮಾಡೋದ್ರಿಂದ, ಈ ನಂಬಿಕೆ ನಾನು ಇಟ್ಕೊಳ್ಳೋದ್ರಿಂದ ನನಗೆ ಒಳ್ಳೇದಾಗತ್ತೆ ಅಂತ. ಅಥವಾ ನಾವೆಲ್ಲೋ ಅಬ್ಸರ್ವ್ ಮಾಡ್ತೀವಿ, ಅವ್ರು ಅದು ಮಾಡ್ತಾ ಇದ್ರೆ ಇದು ನಾನು ಮಾಡಿದ್ರು ನನ್ನ ಲೈಫು ಚೆನ್ನಾಗಿರ್ಬೋದು. ಸೊ ನಂಬಿಕೆ ಅನ್ನೋದು ಫೋರ್ಸ್ ಮಾಡಕ್ ಆಗಲ್ಲ, ಮಾಡಬಾರ್ದು. ಯಾರಾದ್ರೂ ಇದು ನೀನ್ ಮಾಡ್ಬೇಕು ಅಂತ ಫೋರ್ಸ್ ಮಾಡ್ತಾ ಇದಾರೆ ಅಂದ್ರೆ ದಟ್ ಇಸ್ ಸಮ್, ಅವ್ರು ಏನೋ ಒಂದು ಗೇನ್ ಇಟ್ಕೊಂಡು ಮಾಡ್ತಾ ಇದಾರೆ ಅಂತ. ಆಮೇಲೆ ಏನೂ ಕೂಡ ಅತಿರೇಕಕ್ಕೆ ಹೋಗ್ಬಾರ್ದು. ಈಗ ನಾನು ಇದನ್ನ ಮಾಡ್ತಾ ಇದ್ದೀನಿ, ಇದನ್ನ ಮಾಡಿದ್ರೇನೆ ನನ್ಗೆ ಒಳ್ಳೇದಾಗತ್ತೆ. ಒಂದು ನಂಬಿಕೆನ ನಾವು ಕಂಪ್ಲೀಟ್ ಆಗಿ ಇದು ಮಾಡ್ಲೇಬೇಕು, ಇಲ್ಲ ಅಂದ್ರೆ ನನ್ನ ಲೈಫ್ ಝೀರೋ ಅನ್ನೋದು ನಮ್ ವೀಕ್ನೆಸ್ ಆಗುತ್ತೆ. ನಂಬಿಕೆ ಅನ್ನೋದು ಒಂದು ಬ್ಯಾಲೆನ್ಸ್ಡ್ ಇರ್ಬೇಕಾಗತ್ತೆ, ಇಲ್ಲ ಅಂದ್ರೆ ಲೈಫ್ ಕಷ್ಟ ಆಗೋಗುತ್ತೆ. ನಾವೇ ಕಷ್ಟಗಳನ್ನ ಇನ್ನ ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ತೀವಿ. ಸೊ ಇಟ್ ಶುಡ್ ಬಿ ಬ್ಯಾಲೆನ್ಸ್ಡ್ ಆಲ್ವೇಸ್. ಈಗ ಸೈಕಾಲಜಿ ಮತ್ತೆ ಟ್ಯಾರೋ ರೀಡಿಂಗ್ ಏನಿದೆ, ಸೈಕಾಲಜಿ ಇಟ್ ಈಸ್ ದ ಸೈನ್ಸ್ ಅಂತ ನಾವು ಹೇಳ್ತೀವಿ. ಸೊ ಸೈಕಾಲಜಿ ಮತ್ತೆ ಟ್ಯಾರೋ ರೀಡಿಂಗ್ ಏನಾದ್ರೂ ಸಂಬಂಧ ಇದೆಯಾ? ಅದನ್ನ ಹೇಗೆ ನೀವು ದಿನನಿತ್ಯದ ಜೀವನದಲ್ಲಿ ಹೇಗೆ ಅದನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀರಿ ಅನ್ನುವಂಥದ್ದು? ನಂದು ಸೆಷನ್ಸ್ ಅಲ್ಲಿ ಸೈಕಾಲಜಿ ಮತ್ತೆ ಟ್ಯಾರೋ ಒಂದು ಫ್ಯೂಷನ್ ಥೆರಪಿ ಅಂತ ಹೇಳ್ತೀನಿ. ಏಕೆಂದ್ರೆ ಈಗ ನಾನು ಕೌನ್ಸಿಲಿಂಗ್ ಮಾಡುವಾಗ ಅವ್ರ ರಿಲೇಶನ್ಶಿಪ್ ಏನೋ ಇರುತ್ತೆ, ಪ್ರಾಬ್ಲಮ್ ಅನ್ಕೊಳ್ಳೋಣ, ನಾನು ಹೇಳ್ತಾ ಇರ್ತೀನಿ, ಅವರು ಏನೋ ಮಾತಾಡ್ತಿರ್ತಾರೆ, ಅದು ಅವ್ರಿಗೆ ಆ ಟೈಮಲ್ಲಿ ತಗೊಳಕ್ಕೆ ರೆಡಿ ಇರಲ್ಲ ಅನ್ಕೊಳ್ಳೋಣ. ಆದರೆ ಟ್ಯಾರೋ ಯೂಶಲಿ ಕೌನ್ಸಿಲಿಂಗ್ ಬಂದವ್ರು ಟ್ಯಾರೋ ರೀಡಿಂಗ್ ಸೆಷನ್ ಕೂಡ ತಗೊಳ್ತಾರೆ. ಓಕೆ, ನಾವು ಇವಾಗ ಟ್ಯಾರೋ ಮಾಡೋಣ ಅಂತ ಮಾಡ್ತೀನಿ. ಅಲ್ಲಿ ಒಂದು ಇಮೇಜರಿ, ಒಂದಷ್ಟು ಇಮೇಜರಿ ಬರುತ್ತೆ, ಒಂದೊಂದು ಪಿಕ್ಚರ್ ಇರುತ್ತೆ, ಒಂದೊಂದು ಕಾರ್ಡಲ್ಲಿ ಒಂದೊಂದು ಪಿಕ್ಚರ್ಸ್ ಏನೋ ಒಂದು ಡಿಪಿಕ್ಟ್ ಮಾಡ್ತಾ ಇರುತ್ತೆ, ಏನೋ ಒಂದು ಮೆಸೇಜ್ ಕೊಡ್ತಾ ಇರುತ್ತೆ. ನೆಗೆಟಿವ್ ಆದ್ರೂ ಇರ್ಬೋದು, ಪಾಸಿಟಿವ್ ಆದ್ರೂ ಇರ್ಬೋದು. ಅದನ್ನ ನೋಡಿ ಅವ್ರಿಗೆ ಏನ್ ಫೀಲ್ ಆಗತ್ತೆ. ಸೊ ಒಂದೊಂದ್ಸಲ ಟ್ಯಾರೋ ಇಂದ ಕೌನ್ಸಿಲಿಂಗ್ ಸೆಷನ್ ಹೆಲ್ಪ್ ಆಗುತ್ತೆ, ಕೌನ್ಸಿಲಿಂಗ್ ಇಂದ ಟ್ಯಾರೋ ಸೆಷನ್ ಹೆಲ್ಪ್ ಆಗುತ್ತೆ. ಸೊ ದಟ್ಸ್ ಹೌ ಐ ಬ್ಲೆಂಡ್ ಮೈ ವರ್ಕ್. ಈಗ ಇದು ಹೆಂಗೆ ಇಂಟರ್ ಕನೆಕ್ಟೆಡ್ ಅಂದ್ರೆ, ಕಾರ್ಡ್ಸ್ ನಲ್ಲಿ ಪಿಕ್ಚರ್ಸ್ ಇದೆ, ಇಮೇಜರೀಸ್ ಎಲ್ಲ ಇದೆ ಅಲ್ಲ, ಇದೆಲ್ಲ ಸಬ್ ಕಾನ್ಶಿಯಸ್ ಮೈಂಡ್ಗೆ ಲಿಂಕ್ಡ್ ಅಂತ ಅಕಾರ್ಡಿಂಗ್ ಟು ಸೈಕಾಲಜಿ ನಾವು ಹೇಳ್ತೀವಿ. ಅದ್ರ ಅರ್ಥ ಎಲ್ಲ, ಈಗ ಟ್ಯಾರೋ ಅಂದ ತಕ್ಷಣ ನಾನು ಆಗ್ಲೇ ಹೇಳಿದ್ನಲ್ಲ, ಒಂದು ನಂಬಿಕೆ ಅನ್ನೋದು ಒಂದು ಮಟ್ಟಕ್ಕೆ ಇರ್ಬೇಕಾಗತ್ತೆ. ಅತಿರೇಕಕ್ಕೆ ಇವತ್ತು ಟ್ಯಾರೋ ಮಾಡಿದೆ, ನಾಳೆನೂ ಮಾಡ್ತೀನಿ, ನಾಳಿದ್ದು ಮಾಡ್ತೀನಿ, ಅದು ಹಾಗಾದ್ರೂ ಕಷ್ಟ ಅಂತ ಹೇಳೋದು. ಇಲ್ಲಿ ಏನೇ ಗೈಡೆನ್ಸ್ ಕೊಟ್ಟರು ಕೂಡ ಇದು ನಿಮ್ಮ ಎನರ್ಜಿ ಮೇಲೆ ನಾನು ಕಾರ್ಡ್ಸ್ನ ಡ್ರಾ ಮಾಡ್ತೀನಿ. ಆದ್ರೆ ಏನೇ ಬರ್ಬೋದು ಮೆಸೇಜ್, ನಾನೊಂದು ಮೆಸೆಂಜರ್ ಆಗಿ, ಒಂದು ಬ್ರಿಡ್ಜ್ ಆಗಿ ನಾನು ನಿಮಗೆ ಹೇಳ್ತೀನಿ, ಪಾಸ್ಟ್, ಪ್ರೆಸೆಂಟ್ ಆ್ಯಂಡ್ ಫ್ಯೂಚರ್ ಅಂತ. ಸೊ ಅದು ಹೇಳಿದಾಗ ಅವ್ರಿಗೊಂದು ಕ್ಲಾರಿಟಿ ಸಿಗುತ್ತೆ, ಹೆಲ್ಪ್ ಆಗುತ್ತೆ. ಆ್ಯಂಡ್ ನಾನು ಈಗಲೂ ಹೇಳ್ತೀನಿ, ಇದನ್ನು ನಾನು ಸೈಂಟಿಫಿಕ್ ಆಗಿ ಪ್ರೂವ್ ಮಾಡೋ ಅಂತ ದೊಡ್ಡೋಳಂತೂ ಅಲ್ವೇ ಅಲ್ಲ. ನಾನು ಇದನ್ನ ಹೇಳ್ದಾಗೆ ಹುಡ್ಕೊಂಡು ಹೋಗಿದ್ದಲ್ಲ, ಹುಡ್ಕೊಂಡು ಬಂತು. ಹಿಂಗೆ ಒಂದು ಕ್ಯೂರಿಯಾಸಿಟಿ ಮೇಲೆ ಕಲಿತೆ ಆ್ಯಂಡ್ ಅಡ್ವಾನ್ಸ್ಡ್ ಕೋರ್ಸಸ್ ಮಾಡಿದ್ದೀನಿ, ಅರೌಂಡ್ 4 ಅಡ್ವಾನ್ಸ್ಡ್ ಕೋರ್ಸಸ್ ಮಾಡಿದ್ದೀನಿ. ಆ್ಯಂಡ್ ಇದನ್ನ ನಿಧಾನವಾಗಿ ನನ್ನ ಸೆಷನ್ಸ್ಗೆ ಅಪ್ಲೈ ಮಾಡ್ಕೊಂಡು ಬಂದೆ. ಈ ಥರ ಸೆಷನ್ಸ್ನೆಲ್ಲ, ಟ್ಯಾರೋ ಸೆಷನ್ಸ್ನ ನನ್ನ ಕ್ಲೈಂಟ್ಸ್ ಇಷ್ಟಪಡೋಕ್ಕೆ ಶುರು ಮಾಡಿದ್ರು. ಅವ್ರು ಹೇಳಿದ್ರು, ನೀವು ಹೇಳ್ತಾ ಇರೋದು ಕರೆಕ್ಟ್ ಇದೆ, ನನ್ಗೆ ಹಿಂಗಾಗಿದೆ, ನನ್ನ ಲೈಫಲ್ಲಿ ಹಿಂಗಾಗಿದೆ. ಆಮೇಲೆ ಫ್ಯೂಚರ್ದು ಒಂದಷ್ಟು ಪ್ರಿಡಿಕ್ಷನ್ಸ್ ಕೊಡ್ತಾ ಬಂದೆ, ಹೀಗೆ ಆಗುತ್ತೆ, ನೀವು ಕೆಲಸ ಮಾಡಿದ್ರೆ ಹೀಗಾಗುತ್ತೆ ಅಂತ. ಸೊ ಅದೆಲ್ಲ ವರ್ಕ್ ಆಗ್ತಾ ಬಂತು. ಅಂದರೆ ಇದ್ರ ಮೇಲೆ ನಂಬಿಕೆನೂ ಕೂಡ ಕ್ಲೈಂಟ್ಸ್ ಇಟ್ಕೊಂಡು ಬಂದರು. ಸೊ ಲೈಕ್ ಆಲ್ಮೋಸ್ಟ್ ನನ್ನ ಕ್ಲೈಂಟ್ಸ್ ಎಲ್ಲ ಇದನ್ನು ನಂಬ್ತಾರೆ ಹಾಗೂ ರೆಗ್ಯುಲರ್ ಆಗಿದ್ದಾರೆ. ಅವ್ರು ವಾಪಸ್ ಬರ್ತಾರೆ, ಅವ್ರು ಕೇಳ್ತಾರೆ, ಸಣ್ಣದ್ದೇ ಆಗಿರಲಿ ಡಿಸಿಷನ್, ದೊಡ್ಡದೇ ಆಗಿರಲಿ. ಟ್ಯಾರೋ ಅಲ್ಲಿ ನೀವು ಏನಾದರೂ ಕೇಳ್ಬೋದು ನಿಮ್ಮ ಲೈಫ್ ಬಗ್ಗೆ, ನಿಮ್ಗೆ ಉತ್ತರ ಸಿಕ್ಕೇ ಸಿಗುತ್ತೆ, ಗೈಡೆನ್ಸ್ ಸಿಗುತ್ತೆ. ಒಂದೊಂದ್ಸಲ ಪಾಸ್ ಅಂತ ಹೇಳುತ್ತೆ, ಅಂದ್ರೆ ಈಗ ಇದು ಮಾಡಬೇಡ ಅಂತ ಹೇಳುತ್ತೆ, ಒಂದೊಂದ್ಸಲ ಮಾಡು ಅಂತ ಹೇಳುತ್ತೆ. ಸೊ ಅದು ಏನು ಬಂದರೂ ಕೂಡ ನಾನು ಅದನ್ನ ತಲುಪಿಸೋದು ನನ್ನ ಜವಾಬ್ದಾರಿ ಆಗಿರುತ್ತೆ ಅಷ್ಟೇ. ಆಸ್ ಐ ಟೋಲ್ಡ್, ಸೈನ್ಸ್ ಅಂತ ನಾನು ಹೇಳೋದಕ್ಕಿಂತ ಒಂದು ದಿಸ್ ಇಸ್ ಆಲ್ಸೋ ಅ ಬಿಲೀಫ್ ಸಿಸ್ಟಮ್. ಇದು ನೀವು ನಂಬಿ ಅಂತ ನಾನು ಹೇಳೋದಿಲ್ಲ, ನೀವು ಎಕ್ಸ್ಪೀರಿಯನ್ಸ್ ಮಾಡಿ ಅಂತ ಹೇಳ್ತೀನಿ. ಇದು ನಿಮ್ಗೆ ಹೆಲ್ಪ್ ಆಗ್ತಾ ಇದೆ ಅಂದರೆ ಯು ಕ್ಯಾನ್, ಬಟ್ ಐ ಡೋಂಟ್ ಫೋರ್ಸ್ ಎನಿ ಒನ್ ಟು ಟೇಕ್ ಟ್ಯಾರೋ. ನನಗೆ ಒಬ್ಬೊಬ್ರು ಹೇಳ್ತಾರೆ, ನಾನು ಇದನ್ನು ನಂಬೋದೇ ಇಲ್ಲ ಅಂತ ಕೆಲವರು ಹೇಳ್ತಾರೆ. ನಾನು ಅದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗಲ್ಲ, ಡಿಸ್ಕಷನ್ ಬಿಕಾಸ್ ದಟ್ ಈಸ್ ನಾಟ್ ಮೈ ರೆಸ್ಪಾನ್ಸಿಬಿಲಿಟಿ. ಈಗ ನನಗಾಗಿರೋ ಅನುಭವ ನೀವು ಅನುಭವಿಸ್ಬೇಕು ಅಂತ ಹೇಳೋದು ತಪ್ಪು. ಕರೆಕ್ಟ್. ನಿಮ್ಗೆ ಇಷ್ಟ ಇದೆ ಅಂದ್ರೆ ನೀವು ಮಾಡಿ,
ನನಗೆ ಅನಿಸ್ತಾ ಇದೆ ಇದು ವರ್ಕ್ ಆಗುತ್ತೆ ಅಂತ. ಅದು ಅವ್ರವ್ರ ಯಾವಾಗ್ಲೂ ವರ್ಕ್ ಆಗುತ್ತೆ ಅಂತಾನು ನಾನು ಹೇಳಲ್ಲ. ಬಟ್ ಇದು ನಿಮ್ಗೆ ಹೆಲ್ಪ್ ಆಗ್ತಾ ಇದೆ ಅಂದ್ರೆ, ಈಗ ಒಂದೇನೋ ನಾವು ಮಾಡ್ತೀವಿ, ಇದರಿಂದ ನಮ್ಗೆ ಹೆಲ್ಪ್ ಆಗುತ್ತೆ, ಇದೊಂದು ಆಕ್ಷನ್ ತಗೊಳ್ಳೋದ್ರಿಂದ ನನ್ನ ಲೈಫ್ ಚೆನ್ನಾಗಾಗುತ್ತೆ ಅಂದ್ರೆ ಯಾಕೆ ಮಾಡಬಾರ್ದು? ಈಗ ದೇವಸ್ಥಾನಕ್ಕೆ ಹೋಗಕ್ ಮುಂಚೆ ನಾವಲ್ಲಿ ಆ ನದಿಲಿ ಸ್ನಾನ ಮಾಡಿದ್ರೆ ನಮ್ದೇನೋ ಒಂದು ಕರ್ಮ ಇರ್ಬೋದು, ಏನೋ ಕಳಿಯುತ್ತೆ ಅಂತ ಒಂದು ನಂಬಿಕೆ. ಅದ್ ನಾನು ಮಾಡೋದ್ರಿಂದ ನಂಗೆ ಒಳ್ಳೇದಾಗುತ್ತೆ ಅಂದ್ರೆ ಮಾಡೋದ್ರಲ್ಲಿ ತಪ್ಪೇನಿದೆ? ಬಟ್ ನಾನು ತಿಂಗಳು ಹೋಗ್ತೀನಿ, ವಾರನೂ ಹೋಗ್ತೀನಿ, ಕೆಲಸ ಮಾಡ್ತೀನಿ, ನಾನು ಸೊ ದಟ್ ಈಸ್ ಲೈಕ್ ಒಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ ಆಗೋಗುತ್ತೆ, OCD ಆಗೋಗುತ್ತೆ. ಸೊ ಎಲ್ಲವೂ ಒಂದು ಮಿತಿಲಿ ಇರ್ಬೇಕಾಗತ್ತೆ, ಅವಾಗೆ ಇಟ್ ವಿಲ್ ಬಿಕಮ್ ನೈಸ್. ಆ್ಯಂಡ್ ನಮ್ಮ ಲೈಫಲ್ಲಿ ಒಂದು ಸ್ವಲ್ಪ ಮ್ಯಾಜಿಕ್ ಅನ್ನೋದು ಇರ್ಬೇಕು, ಮ್ಯಾಜಿಕ್ ಅನ್ನೋದು ಇರಲೇಬೇಕು. ಏನೋ ಒಂದು ಓಕೆ ಈ ಥರ ನಾನು ಹೋಗ್ತಾ ಇದೆ, ಓಕೆ ದಟ್ ಗಿವ್ಸ್ ಅನ್ ಎಕ್ಸೈಟ್ಮೆಂಟ್. ಅದು ಮನುಷ್ಯನಲ್ಲಿ ಇರೋದು ತಪ್ಪೇನಿಲ್ಲ. ಈಗ ನೀವು ಕರ್ಮದ ಬಗ್ಗೆ ಹೇಳಿದ್ರಿ, ಮಾತಾಡ್ಬೇಕಾದ್ರೆ ಕರ್ಮ ಅನ್ನೋದು ಈಗ ಹೇಳ್ತಾರಲ್ವಾ, ಹಳೆ ಜನ್ಮದಲ್ಲಿ ಆಗಿರೋ ಇದನ್ನ ಈ ಜನ್ಮದಲ್ಲಿ ಅದು ಕರ್ಮ ಒಂದಲ್ಲ ಒಂದ್ಸಲ ತಾಗತ್ತೆ. ಅದ್ರ ಬಗ್ಗೆ ಏನ್ ಅನ್ಸುತ್ತೆ? ಕರ್ಮದ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ? ಕರ್ಮ, ಹೌದು, ಕರ್ಮ ಅಂದ್ರೆ ನಾನ್ ಬಿಲೀವ್ ಮಾಡೋದು ಫ್ರಮ್ ಸೈಕಾಲಜಿಕಲ್ ಪರ್ಸ್ಪೆಕ್ಟಿವ್ ಅಂತಾನೆ ಅನ್ಕೊಳ್ಳೋಣ. ನಮ್ ಡೀಡ್ಸ್, ನಾವು ಮಾಡುವಂತ ಕೆಲಸ ಕರ್ಮ ಅಂತ ಹೇಳ್ತೀವಲ್ವಾ. ಪ್ರೆಸೆಂಟ್ ಜನ್ಮದ್ ಅಂದ್ರೆ ಈಗ ನಾವು ತಗೊಂಡಿರುವಂತ ಜನ್ಮ, ಅದೇ ನಮ್ಮ ಪಾಪ ಕರ್ಮ ಅಂತ ನಾನ್ ನಂಬೋದು. ಇನ್ನೊಂದೇನೋ ಒಂದು ಟರ್ಮ್ ಇದೆ, ಆಕಾಶಿಕ್ ರೀಡಿಂಗ್ಸ್ ಅಂತ ಏನೋ ಮಾಡ್ತಾರೆ ಕೆಲವರು. ಅಂದ್ರೆ ಹಿಂದಿನ ಜನ್ಮದ ಏನ್ ಕರ್ಮ ಇದೆ ಅಂತ ತಿಳ್ಕೊಳ್ಳೋದನ್ನ ಆಕಾಶಿಕ್ ರೀಡಿಂಗ್ಸ್ ಅಂತ ಹೇಳ್ತಾರೆ. ಅದನ್ನ ನನ್ನನ್ ಕೇಳ್ತಾರೆ, ನೀವು ಮಾಡ್ತೀರಾ ಅಂತ. ಬಟ್ ನಾನ್ ನಂಬಲ್ಲ, ಪರ್ಸನಲಿ ನಾನ್ ನಂಬಲ್ಲ. ನಾನು ಇವಾಗ ಏನೋ ಮಾಡ್ತಾ ಇದ್ದೀನಿ ಅಂದ್ರೆ ನನಗೆ ಆ ಅಶ್ಯೂರೆನ್ಸ್ ಇರ್ಬೇಕು, ಇದು ಹೆಲ್ಪ್ ಆಗತ್ತೆ ಅಂತ. ಬಟ್ ನನ್ಗನ್ಸುತ್ತೆ ಹಿಂದೆ ಏನೋ ನಡೆದಿದ್ದು ಏನಕ್ಕೆ ಎದಕ್ ಬೇಕು ಒಬ್ಬ ಮನುಷ್ಯ? ಅದ್ ಏನೇ ಆಗಿರ್ಲಿ, ಹಿಂದಿನ ಜನ್ಮ ಏನೇ ಆಗಿರ್ಲಿ, ಹಿಂದಿನ ಜನ್ಮದ ಬಗ್ಗೆ ನಾನು ಮಾತಾಡೋಕ್ಕೂ ಹೋಗಲ್ಲ. ಬಿಕಾಸ್ ಕೆಲವ್ರು ಅದು ಇದೆ ಅಂತಾರೆ, ಕೆಲವ್ರು ಇಲ್ಲ ಅಂತಾರೆ. ಬಟ್ ನನ್ನ ಪ್ರಕಾರ ಈಗ ನಾವು ಹುಟ್ಟಿರುವಾಗ ನಮ್ಮ ಕರ್ಮಗಳು, ನಾವು ಯಾವ ತರ ಒಳ್ಳೆ ಕೆಲಸ ಮಾಡ್ತೀವಿ, ಕೆಟ್ಟ ಕೆಲಸ ಮಾಡ್ತೀವಿ, ಹಾಗೂ ಎಷ್ಟು ಒಳ್ಳೇದ್ ಮಾಡ್ತಿದೀವಿ ನಾವು ಅಷ್ಟೇ ಒಳ್ಳೆ ಕರ್ಮನ ಕ್ಯಾರಿ ಮಾಡ್ತಾ ಇದೀವಿ. ಕೆಟ್ಟದ್ ಮಾಡ್ತಿದೀವಿ ಅಂದ್ರೆ ಅದಕ್ಕೆ ನಾವು ಉತ್ತರ ಕೊಡ್ಲೇಬೇಕು. ಸೊ ಇಷ್ಟೇ ನಾನ್ ನಂಬೋದು. ಅಂದ್ರೆ ಈಗ ಹಿಂದಿನ ಜನ್ಮದ್ದು ಒಂದು ಪಾಪಗಳು ಈ ಜನ್ಮದಲ್ಲಿ ತಾಗತ್ತೆ ಅಂತ ಹೇಳ್ತಾರಲ್ಲ, ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಿ ನೀವು ಅಂತ? ಅದು ಬರುತ್ತೆ ಅಂತ ಅನ್ಸುತ್ತೆ ನಿಮ್ಗೆ? ಕೆಲವರು ಹೇಳ್ತಾರೆ ಈ ತರ ನಾನು ಹಿಂದಿನ ಜನ್ಮದಲ್ಲಿ ಏನ್ ಪಾಪ ಮಾಡಿದ್ನೋ ಅದಕ್ಕೆ ಹಿಂಗ್ ಅನ್ಭವಿಸ್ತಾ ಇದೀನಿ ಅಂತ. ಬಟ್ ನಾನ್ ಆ ಕಾನ್ಸೆಪ್ಟ್ ನ ನಂಬಕ್ ಹೋಗೋದಿಲ್ಲ. ಬಿಕಾಸ್ ಅದೊಂದು ವಾಡಿಕೆ, ಬಾಯಿಂದ ಬರುವಂತ ವಿಷಯ ಅಷ್ಟೇ. ಬಟ್ ಆಸ್ ಐ ಟೋಲ್ಡ್, ಅದ್ ನಾವು ಇಂಟ್ಯೂಟಿವ್ಲಿ ಅದ್ ನಾವು ಕಾನ್ಶಿಯಸ್ ಆಗಿ ಅದನ್ನೇ ಹೇಳ್ಕೊಂಡು ಹೋಗ್ತಾ ಇದೆ ಅಂದ್ರೆ ದಟ್ ಮೀನ್ಸ್ ನಾವು ಅದನ್ನೇ ಮ್ಯಾನಿಫೆಸ್ಟ್ ಮಾಡ್ತಾ ಇದೀವಿ ನಮ್ಮ ಲೈಫಲ್ಲಿ. ವಿಚ್ ಮೀನ್ಸ್ ಆಗ್ಬಹುದೋ ಏನೋ. ಹಂಗೆ ಅದು ನೀವು ಹಂಗೆ ಹೇಳ್ತಾ ಅದು ನಿಮ್ಮ ಲೈಫಲ್ಲಿ ಕೆಟ್ಟದೇ ನಡ್ಕೊಂಡು ಹೋಗುತ್ತೆ. ಯಾಕೆ ಹೇಳ್ಬೇಕು? ನಾವೆಷ್ಟು ಪಾಸಿಟಿವ್ ಸೈಕಾಲಜಿ ಅಂತ ಇದೆಯಲ್ಲ, ಪಾಸಿಟಿವ್ ಸೈಕಾಲಜಿ ಅಂದ್ರೆ ನಾವು ಪಾಸಿಟಿವ್ ಆಗೇ ವಿಷಯಗಳನ್ನ ತಗೋಬೇಕಾಗತ್ತೆ. ಪಾಸಿಟಿವ್ ಯಾವ ವಿಷಯಗಳು ನಮ್ಗೆ ಹೆಲ್ಪ್ ಮಾಡುತ್ತೆ, ಯಾವ ವಿಷಯಗಳು ಫ್ಯಾಕ್ಟ್ಸ್ ಹೆಲ್ಪ್ ಮಾಡುತ್ತೆ, ಯಾವ ಆಕ್ಷನ್ಸ್ ಹೆಲ್ಪ್ ಮಾಡುತ್ತೆ, ಅದನ್ನ ನಾವು ಮಾಡ್ಬೇಕು. ಬಟ್ ಕರ್ಮ ಅನ್ನೋದು, ಹಿಂದಿನ ಜನ್ಮದ ಪಾಪ ಅನ್ನೋದೆಲ್ಲ, ಐ ಫೀಲ್ ಇಟ್ಸ್ ಅ ನೆಗೆಟಿವ್ ಸೈಕಾಲಜಿ. ವೈ ಟು ಟ್ರಿಗರ್ ದಟ್ ನೆಗೆಟಿವ್ ಸೈಕಾಲಜಿ ಅಲ್ವಾ? ಇದಿದೆಯಲ್ಲ, ಇದು ಜಂಬೋ ಟ್ಯಾರೋ ಅಂತ. ದಿಸ್ ಇಸ್ ಅ ಬಿಗ್ಗೆಸ್ಟ್ ಟ್ಯಾರೋ ಸೈಜ್ ನಲ್ಲಿ. ಹೌದು. ಅದನ್ನ ಜಾಸ್ತಿ ಯೂಸ್ ಮಾಡಲ್ಲ ಬಿಕಾಸ್ ಹೆವಿ ಇದೆ ಕಾರ್ಡ್ಸ್. ಸೊ ಇದೆಲ್ಲ ಇಮೇಜರಿ ಇನ್ ದೊಡ್ಡದಾಗಿ ಬರುತ್ತೆ. ಅದೇ ಇರುತ್ತೆ, ಬಟ್ ಇಟ್ಸ್ ಕ್ವೈಟ್ ಬಿಗ್ ಅಷ್ಟೇ. ಆಮೇಲೆ ಟ್ಯಾರೋಲಿ ಆರಕಲ್ ಕಾರ್ಡ್ಸ್ ಅಂತ ಬರುತ್ತೆ. ಆರಕಲ್ ಕಾರ್ಡ್ಸ್ ಅಂದ್ರೆ ಇದು ನಿಮ್ಗೆ ಫ್ಯೂಚರ್ ಗೈಡೆನ್ಸ್ ಗಿಂತ ಪ್ರೆಸೆಂಟ್ ಅಡ್ವೈಸ್ ಕೊಡುವಂತ ಕಾರ್ಡ್ಸ್. ಅದೇನಾದ್ರೂ ಆಗಿರ್ಬೋದು, ಅದು ಕೂಡ ಹೆಲ್ಪ್ ಆಗುತ್ತೆ. ಅಂದ್ರೆ ಫ್ಯೂಚರ್ಗೆ ಅಡ್ವೈಸ್ ಕೊಡೋದಂತ, ಪ್ರೆಸೆಂಟ್ಗೆ ಅಡ್ವೈಸ್ ಕೊಡೋದು. ಪ್ರೆಸೆಂಟ್ಗೆ ನಿಮ್ಮ ಪ್ರೆಸೆಂಟ್, ಲೆಟ್ಸ್ ಸೇ ಏನೋ ಒಂದು ಲವ್ ಕಂಡೀಷನ್ ಅಲ್ಲಿ ಒಬ್ಬ ವ್ಯಕ್ತಿ ಏನೋ ಒಂದು ನೋವು ಅನುಭವಿಸ್ತಿದ್ದಾರೆ, ಆ ಒಂದು ಸಿಚುವೇಶನ್ಗೆ ಏನ್ ಅಡ್ವೈಸ್ ಯೂನಿವರ್ಸ್ ಇಂದ ಅಂತ. ಸೊ ಲೆಟ್ಸ್ ಸೇ ಏನೋ ಒಂದು ಬ್ರೇಕಪ್ ಅಲ್ಲಿ ಇದ್ದಾರೆ ಅಂತ ಅನ್ಕೊಳ್ಳೋಣ. ಐ ಆಮ್ ಜಸ್ಟ್ ಪುಲ್ಲಿಂಗ್ ಫ್ಯೂ ಕಾರ್ಡ್ಸ್. ಸೊ ಡಿಟ್ಯಾಚ್ ಬರ್ತಾ ಇದೆ. ಡಿಟ್ಯಾಚ್ ಅಂದ್ರೆ ಆ ಒಂದು ಕಂಡೀಷನ್ ಇಂದ ಸ್ವಲ್ಪ ಆಚೆ ಇರಿ, ಐಸೋಲೇಟ್ ಆಗಿ, ಅಂದ್ರೆ ಆ ಒಂದು ರಿಲೇಶನ್ಶಿಪ್ ನಲ್ಲಿ ಸದ್ಯಕ್ಕೆ ಬ್ರೇಕ್ ತಗೊಳ್ಳಿ ಅಂತ. ಆಮೇಲೆ ಚೂಸ್ ಯೋರ್ ಬ್ಯಾಟಲ್ಸ್ ಬರ್ತಾ ಇದೆ. ಅಂದ್ರೆ ಮೇ ಬಿ ಜಗಳಗಳಿರ್ಬೋದು ಆ ರಿಲೇಶನ್ಶಿಪ್ ನಲ್ಲಿ. ಸೊ ಎಲ್ಲಾನು ವಿನ್ ಆಗೋ ಅವಶ್ಯಕತೆ ಇಲ್ಲ. ನಿಮ್ಮ ಪಾರ್ಟ್ನರ್ ನಿಮಗೆ ಟ್ರಿಗರ್ ಮಾಡ್ತಾ ಇದ್ದಾರೆ ಅಂದ್ರೆ ಯು ಕ್ಯಾನ್ ಪಾಸ್. ಸೊ ಟೇಕ್ ಅ ಬ್ರೇಕ್. ಅಗೇನ್ ಇದು ಅದೇನೆ ಹೇಳ್ತಾರೆ, ಚೂಸ್ ಯೋರ್ ಬ್ಯಾಟಲ್ಸ್ ಅಂತ. ರಿಲೀಸ್ ಬರ್ತಾ ಇದೆ. ರಿಲೀಸ್ ಅಂದಾಗ ಸಮ್ ಪ್ರಾಬ್ಲಮ್ ಇಸ್ ದೇರ್ ಇನ್ ದ ರಿಲೇಶನ್ಶಿಪ್. ಯೋಚನೆ ಮಾಡಿ ಟೈಮ್ ತಗೊಂಡು, ನಿಮಗೆ ಇದು ವರ್ಕೌಟ್ ಆಗ್ತಾ ಇಲ್ಲ, ನಿಮ್ಗೆ ಯಾವಾಗ ಟೈಮ್ ಇದು ಸರಿ ರಿಲೀಸ್ ಮಾಡಕ್ಕೆ ವ್ಯಕ್ತಿನ ಅಂದಾಗ ರಿಲೀಸ್ ಮಾಡಿ ಅಂತ ಅರ್ಥ. ಇವಾಗ ನಾನು ಜಸ್ಟ್ ಎಕ್ಸಾಂಪಲ್ ಕೊಟ್ಟೆ, ಬೇರೆನೆ ಬರ್ಬೋದು, ಪಾಸಿಟಿವೇ ಬರ್ಬೋದು, ಗೊತ್ತಿಲ್ಲ. ಬಟ್ ಈಗ ಜಸ್ಟ್ ಒಂದು ಎಕ್ಸಾಂಪಲ್ ತೆಗೆದಾಗ ರಿಲೀಸ್ ಬಂದಾಗ ದಟ್ ಮೀನ್ಸ್ ಈ ರಿಲೇಶನ್ಶಿಪ್ ಇನ್ನೇನು ಮುರಿಯೋ ಅಂತ ಸಿಚುವೇಶನ್ ಏನೇ, ಟೈಮ್ ತಗೊಂಡು ನೀವು ಮೂವ್ ಆನ್ ಆಗ್ಬೇಕಾಗತ್ತೆ ಅಂತ. ಸೊ ಹಾಗೆ ಅದನ್ನ, ದಿಸ್ ಇಸ್ ಕಾಲ್ಡ್ ಅಡ್ವೈಸ್.
ಕಮಿಂಗ್ ಟು ದ ರಿಲೇಶನ್ಶಿಪ್ ಮ್ಯಾಮ್, ಇತ್ತೀಚಿನ ದಿನಗಳಲ್ಲಿ ರಿಲೇಶನ್ಶಿಪ್ ಸ್ಟೇಟಸ್ ನಿಮ್ಗೆ ಗೊತ್ತಿರ್ಬೋದು. ಸಾಮಾನ್ಯವಾಗಿ ನಿಮ್ಮ ಹತ್ರ ಬರುವಂತ ಕೇಸಸ್ಗಳ ಯಾವ ರೀತಿ ಬರುತ್ತೆ ರಿಲೇಶನ್ಶಿಪ್ ರಿಲೇಟೆಡ್ ಅಂತ? ಇವಾಗ ಯಾವ ತರ ಕೇಸಸ್ ಬರ್ತಾ ಇದೆ ಅಂದ್ರೆ ಲಿವಿಂಗ್ ಟುಗೆದರ್ ಕೇಸಸ್ ಜಾಸ್ತಿ ಬರ್ತಾ ಇದೆ. ಅಂದ್ರೆ ಜೊತೆನೇ ಇರ್ತಾರೆ, ಒಂದು 5-6 ವರ್ಷ ರಿಲೇಶನ್ಶಿಪ್ ನಲ್ಲೇ ಇರ್ತಾರೆ, ಫಿಸಿಕಲಿ ಇನ್ವಾಲ್ವ್ಡ್ ಆಗಿರ್ತಾರೆ, ಅಂದ್ರೆ ಹಸ್ಬೆಂಡ್ ಅಂಡ್ ವೈಫ್ ತರಾನೇ ಇರ್ತಾರೆ ಆಕ್ಚುಲಿ. ಆದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ಒಂದು ಸಿಸ್ಟಮ್ ಇಲ್ಲ. ಈ ಒಂದು ಲಿವಿಂಗ್ ಟುಗೆದರ್ ರಿಲೇಶನ್ಶಿಪ್ಗೆ ಯಾವ ರೂಲ್ಸು ಇಲ್ಲ, ಯಾರ ರೂಲ್ಸು ಸೆಟ್ಟೇ ಮಾಡಿಲ್ಲ. ಅವಾಗ ಏನಾಗುತ್ತೆ, ಬ್ರೇಕ್ ಮಾಡೋದು ಈಸಿ ಆಗೋಗುತ್ತೆ. ಈಗ ಒಂದು ಮದುವೆ ಆಗಿದ್ರೆ ಡಿವೋರ್ಸ್ ತಗೋಬೇಕು, ಆಮೇಲೆ ಫ್ಯಾಮಿಲಿನ ಇನ್ವಾಲ್ವ್ ಮಾಡಬೇಕು, ಆಮೇಲೆ ಇದಕ್ಕೇನು ಪರಿಹಾರ ಕೊಡಬೇಕು ಅದೆಲ್ಲ ಬರುತ್ತೆ. ಆದರೆ ಇವಾಗ ಏನಾಗ್ತಾ ಇದೆ ಅಂದರೆ ಜನಕ್ಕೆ ರೆಸ್ಪಾನ್ಸಿಬಿಲಿಟೀಸ್ ಬೇಕಿಲ್ಲ, ಆದರೆ ಮ್ಯಾರೇಜಲ್ಲಿ ಸಿಗುವಂಥ ಬೆನಿಫಿಟ್ಸ್ ಬೇಕು. ಅದಕ್ಕೆ ಅವರು ಲಿವಿಂಗ್ ಟುಗೆದರೇ ಬೆಸ್ಟ್ ಅಂತ ಒಂದು ರಿಲೇಶನ್ಶಿಪ್ಗೆ ಹೋಗ್ತಾರೆ. ಬಟ್ ನನ್ನ ಪ್ರಕಾರವಾಗಿ ನಾನು ನೋಡಿದಾಗ ಏನಾಗುತ್ತೆ ಅಂದರೆ ಹೆಣ್ಮಕ್ಳಿಗೆ ತುಂಬ ಅನ್ಯಾಯ ಆಗೋಗುತ್ತೆ ಈ ವಿಷಯದಲ್ಲಿ. ಅವ್ರೇನು ಹೇಳ್ತಾರೆ ಅಂದರೆ, ನಾನು ಎಲ್ಲಾನು ಮಾಡಿದ್ದೀನಿ ರಿಲೇಶನ್ಶಿಪ್ಗೆ, ಆದರೂ ಕೂಡ ಇವ್ರು ನನ್ನ ಜೊತೆ ಇರಲ್ಲ ಅಂತ ಇದ್ದಾರೆ, ಇವಾಗ ಬಿಟ್ಟು ಹೋಗ್ತೀನಿ ಅಂತ ಇದ್ದಾರೆ. ನನ್ನ ಆಫೀಸಲ್ಲೇ ಒಂದು 3-4 ಬ್ರೇಕಪ್ ಆಯಿತು ರೀಸೆಂಟಾಗಿ. ಅವರೆಲ್ಲ ಲಿವಿಂಗ್ ಟುಗೆದರಲ್ಲೇ ಇದ್ದಿದ್ದು. ಇದು ವರ್ಕೌಟ್ ಆಗಲ್ಲ ಅಂತ ಜಸ್ಟ್ ಒಂದು 2 ಸೆಂಟೆನ್ಸಲ್ಲಿ ಆ ಹುಡುಗ ಹೇಳಿಬಿಟ್ಟು ಹಂಗೆ ಹೋಗ್ಬಿಟ್ಟು ಆಚೆ. ಪಾಪ ಅವರಿಬ್ರು ಒಟ್ಟಿಗೆನೆ ಬಂದಿದ್ದು, ಆದರೆ ಅವ್ರು ಬ್ರೇಕಪ್ ನನ್ನ ಆಫೀಸಲ್ಲಿ ಮಾಡ್ಕೊಂಡ್ರು. ಇದು ಆಗಲ್ಲ, ಇದನ್ನ ನಡೆಯಲ್ಲ, ಇನ್ನೇನು ಇಲ್ಲ ಅಂತ. ಅವರು ಒಂದು 5-6 ವರ್ಷನೇ ಇದ್ರು ಒಟ್ಟಿಗೆ. ಸೊ ಈ ಥರ ಕೇಸಸ್ ಜಾಸ್ತಿ ಬರ್ತಾ ಇದೆ. ಇನ್ನೊಂದು ಕೇಸಸಲ್ಲಿ ಏನಾಗುತ್ತೆ ಅಂದರೆ ಟಾಕ್ಸಿಕ್ ರಿಲೇಶನ್ಶಿಪ್ಸ್ ಅಂತ ಹೇಳ್ತೀವಿ, ನಾರ್ಸಿಸಿಸಮ್ ಅಂತ ಹೇಳ್ತೀವಿ, ಇದು ಹೆಚ್ಚಾಗ್ತಾ ಇದೆ. ಸೊ ಇವಾಗ ಒಂದು ರಿಲೇಶನ್ಶಿಪ್ ಅನ್ನೋದೇ ಚಾಲೆಂಜ್ ಆಗ್ತಾ ಇದೆ ಮನುಷ್ಯರಿಗೆ. ಈಗ ದುಡಿದು ಬಿಡ್ತಾರೆ ಮನುಷ್ಯರು, ಒಂದು ಒಳ್ಳೆ ಕೆಲಸದಲ್ಲಿ ಇರ್ತಾರೆ, ಒಂದು ಕಂಫರ್ಟ್ ಲೈಫ್ ಇರುತ್ತೆ. ಬಟ್ ರಿಲೇಶನ್ಶಿಪ್ ಇಸ್ ಗೆಟಿಂಗ್ ಮೋರ್ ಕಾಂಪ್ಲಿಕೇಟೆಡ್ ದೀಸ್ ಡೇಸ್. ಓಕೆ ಮ್ಯಾಮ್, ಈಗ ಲಿವಿಂಗ್ ರಿಲೇಶನ್ಶಿಪ್ ಬಗ್ಗೆ ಮಾತಾಡ್ತಾ ಇದ್ವಿ. ಈಗ ರಾಮಾಯಣದಲ್ಲಿ ಶ್ರೀರಾಮಚಂದ್ರ ಹೇಗೆ ಏಕಪತ್ನಿ ವ್ರತಸ್ಥೆ ಅಂತ ನಾವು ಕರಿತೀವಿ, ಈಗ ಇತ್ತೀಚಿನ ದಿನಗಳಲ್ಲಿ ಅದ್ ಯಾಕೆ ಆಗ್ತಾ ಇಲ್ಲ? ಬಿಕಾಸ್ ಆಫ್ ದ ಜೆನ್ಸಿ ಕಿಡ್ಸ್ ಅಂತನ ಅನ್ಸುತ್ತಾ, ಅಥವಾ ಯಾಕೆ ಬಿಫೋರ್ ಮ್ಯಾರೇಜ್ ಎಲ್ಲ ಫಿಸಿಕಲ್ ಆಗಿರಬಹುದು, ಎಲ್ಲ ಒಂದು ರಿಲೇಟೆಡ್ ಆಗಿರುತ್ತೆ, ಸೊ ಯಾಕೆ ಆ ರೀತಿ ಹೆಚ್ಚು ಪ್ರಾಬ್ಲಮ್ಗಳು ಆಗ್ತಾ ಇದೆ ಸೊಸೈಟಿಲಿ ಅಂತ ಅನ್ಸುತ್ತೆ? ಅವಾಗ ಏನಂದ್ರೆ ಒಂದು ಜಾಯಿಂಟ್ ಫ್ಯಾಮಿಲಿ ಇರ್ತಾ ಇದ್ವಿ, ಒಂದು ಸಿಸ್ಟಮ್ ಇರ್ತಿತ್ತು ಮನೆಯಲ್ಲಿ, ಅಂದ್ರೆ ಒಂದು ಸಿಸ್ಟಮ್ ಇರ್ತಾ ಇತ್ತು, ಅಪ್ಪ ಅಮ್ಮ ಇರ್ತಿದ್ರು. ಇವಾಗ ಕೆಲ್ಸದ ವಿಷಯವಾಗಿ ಆ ಜಾಗನ ಬಿಟ್ಟು ಬೇರೆ ಬೇರೆ ಊರಿಗೆ ಬರ್ತಾರೆ. ಅವಾಗ ಏನಾಗುತ್ತೆ, ಫ್ರೀಡಮ್ ಜಾಸ್ತಿ ಇರುತ್ತೆ. ಈಗ ಫ್ರೀಡಮ್ ಇರೋದು ತಪ್ಪಲ್ಲ, ಆ ಫ್ರೀಡಮ್ನ ನಾವು ಯಾವ ಮಟ್ಟಕ್ಕೆ ಯೂಸ್ ಮಾಡ್ಕೊಳ್ತಾ ಇದ್ದೀವಿ ಅನ್ನೋದು ಮ್ಯಾಟರ್ ಆಗುತ್ತೆ. ಆ್ಯಂಡ್ ಈಗ ಲಿವಿಂಗ್ ಟುಗೆದರ್, ನಾನು ಈಗ ಹುಡುಗಿ ಅವ್ರ ಅಪ್ಪ ಅಮ್ಮಂಗೆ ಹೇಳೇ ಇರಲ್ಲ ಲಿವಿಂಗ್ ಟುಗೆದರ್ಲಿ ಇದ್ದೀವಿ ಅಂತ. ಅವ್ರು ಲಿವಿಂಗ್ ಟುಗೆದರ್ಲಿ ಇರ್ತಾರೆ, ಬಿಕಾಸ್ ಅದೊಂದು ಸೀಕ್ರೆಟ್ ರಿಲೇಶನ್ಶಿಪ್ ಆಗಿರುತ್ತೆ. ಸ್ಟಿಲ್ ಇಟ್ಸ್ ಜಸ್ಟ್ ಅ ಸೀಕ್ರೆಟ್ ರಿಲೇಶನ್ಶಿಪ್. ಸೊ ಇಟ್ ಈಸ್ ಅ ಕಂಫರ್ಟ್ ರಿಲೇಶನ್ಶಿಪ್ ಅಷ್ಟೇ. ಅವ್ರಿಗೆ ಇದೊಂದು ಬೆನಿಫಿಷಿಯಲ್ ಇರೋವರೆಗೂ ಆ ರಿಲೇಶನ್ಶಿಪ್ನಲ್ಲಿ ಇರ್ತಾರೆ. ಅದು ಹುಡುಗನೇ ಆಗಿರ್ಬೋದು, ಹುಡುಗಿನೇ ಈಗ ಹುಡುಗರ್ನು ದೂಷಿಸ್ಬಾರ್ದು, ಹುಡುಗಿರು ಹಾಗೆ ಇರ್ತಾರೆ. ಹುಡುಗಿರು ಗೋಲ್ಡ್ ಡಿಗರ್ಸ್ ಅಂತ ಹೇಳ್ತೀವಿ, ಅವ್ರಿಗೇನೇನು ಬೇಕು ಅದೆಲ್ಲ ಪಡಿತಾರೆ. ಮೊನ್ನೆ ಒಂದು ಕೇಸ್ ಬಂದಿತ್ತು, ಅದರಲ್ಲಿ ಆಕೆ ಓದ್ತಾ ಇದ್ದಾಳೆ, ಒಂದು ಮದುವೆ ಆಗಿರೋ ಒಂದ್ ಜೊತೆ ರಿಲೇಶನ್ಶಿಪ್ ನಲ್ಲಿ ಇದ್ದಾಳೆ. ಏನಕ್ಕೆ ಅಂತ ಕೇಳಿದ್ರೆ ಅವಳ ಬೆನಿಫಿಟ್ ಅಂದ್ರೆ ಅವಳ ಫೈನಾನ್ಷಿಯಲ್ ಹೆಲ್ಪ್ಗೆ ಆ ರಿಲೇಶನ್ಶಿಪ್ ನಲ್ಲಿ ಇದ್ದಾಳೆ. ಇವಾಗ ನಾನು ಮೂವ್ ಆನ್ ಆಗ್ತೀನಿ ಅಂತ ಹೇಳ್ತಾ ಇದ್ದಾಳೆ. ಆ ವ್ಯಕ್ತಿಗೆ ಮದುವೆ ಆಗಿದೆ, ಆ ವ್ಯಕ್ತಿ ಈಗ ಡಿಪೆಂಡ್ ಆಗಿರೋದು ವೈಫ್ ಮೇಲಲ್ಲ, ಆ ಒಂದು ಗರ್ಲ್ ಫ್ರೆಂಡ್ ಮೇಲೆ. ಸೊ ಇಂಥ ಕಾಂಪ್ಲಿಕೇಟೆಡ್ ಕೇಸಸ್ ಅಲ್ಲಿ ಅವ್ರು ನನ್ನನ್ನು ಕೇಳ್ತಾರೆ ಏನ್ ಮಾಡ್ಬೇಕು ಅಂತ. ನಾನು ಕೇಳ್ದೆ ಆ ವ್ಯಕ್ತಿನ, ಮದುವೆ ಆಗಿರೋ ಹಸ್ಬೆಂಡ್ನ, ನಿಮ್ಗೆ ಏನ್ ಪ್ರಾಬ್ಲಮ್ ರಿಲೇಶನ್ಶಿಪ್ ನಲ್ಲಿ, ನಿಮ್ಮ ಮ್ಯಾರೇಜ್ ಅಲ್ಲಿ ಏನ್ ಪ್ರಾಬ್ಲಮ್ ಇದೆ? ಇಲ್ಲ ಮೇಡಮ್, ನನ್ನ ಮ್ಯಾರೇಜಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ, ವೈಫ್ ಚೆನ್ನಾಗೇ ನೋಡ್ಕೊಳ್ತಾ ಇದ್ದಾರೆ ನನ್ನ. ಮತ್ತು ನಿಮ್ಗೆ ಏನಕ್ಕೆ ಈ ಗರ್ಲ್ ಫ್ರೆಂಡ್ ಬೇಕು? ಇಲ್ಲ, ನನಗೆ ಅವ್ರು ಬೇಕು ಅಷ್ಟೇ, ಚೆನ್ನಾಗೇ ಅನಿಸುತ್ತೆ ಅವ್ರ ಜೊತೆ ಇದ್ದರೆ. ಸೊ ಒಂದು ಫೀಲ್ ಗುಡ್ ಫ್ಯಾಕ್ಟರ್ಗೂ, ಒಂದು ಅಪ್ರೂವಲ್ಗೂ, ವ್ಯಾಲಿಡೇಷನ್ಗೂ, ಅಯ್ಯೋ ನನ್ನ ಒಬ್ರು ಇಷ್ಟಪಡ್ತಾ ಇದ್ದಾರೆ ಅನ್ನೋ ಆಸೆಗೂ ಅದು ಒಳ್ಳೇದಲ್ಲ ಅಂದರೂ ಆ ಥರ ರಿಲೇಶನ್ಶಿಪ್ಸ್ನಲ್ಲಿ ಎಷ್ಟೋ ಜನ ಈಗಲೂ ಇದ್ದಾರೆ. ಇನ್ನೊಂದು, ನೆನ್ನೆ ನಾನು ನೋಡಿದೆ, ಡೇಟಿಂಗ್ ಆ್ಯಪ್ಸ್ನಲ್ಲಿ ಇವಾಗ ಯಾವ ಥರ ಬಂದಿದೆ ಅಂದರೆ, ಮ್ಯಾರಿಡ್ ಪೀಪಲ್ ಕೂಡ ದೇ ಕ್ಯಾನ್ ಹ್ಯಾವ್ ಅ ರಿಲೇಶನ್ಶಿಪ್, ಓಪನ್ ರಿಲೇಶನ್ಶಿಪ್ ಅಂತ ಆ್ಯಪ್ಸ್ ಬಂದಿದೆ. ಅಂದರೆ ಮ್ಯಾರಿಡ್ ಪೀಪಲ್ ಕ್ಯಾನ್ ಹ್ಯಾವ್ ಅನ್ ಇಲ್ಲೀಗಲ್ ಆರ್ ಸಮ್ ಅಫೇರ್ ಆರ್ ಅ ಫ್ಲಿಂಗ್ ವಿತ್ ಸಮ್ ಅದರ್ ಪರ್ಸನ್. ನೀವು ಈಗಲೂ ಗೂಗಲಲ್ಲಿ ಜಸ್ಟ್ ಆ್ಯಪ್ಸ್ನ, ಡೇಟಿಂಗ್ ಆ್ಯಪ್ಸ್ ಅಂತ ಟೈಪ್ ಮಾಡಿಬಿಡಿ. ಡೇಟಿಂಗ್ ಆ್ಯಪ್ಸ್ ಅಂದರೆ ಅದರಲ್ಲಿ ವೆರೈಟಿ ಆ್ಯಪ್ಸ್ ಇದ್ದಾವೆ. ಏನಂದರೆ ಹೇಳಿದ್ನಲ್ಲ, ಮದುವೆ ಆದವರು ಕೂಡ ಒಂದು ಓಪನ್ ರಿಲೇಶನ್ಶಿಪ್ನಲ್ಲಿ ಇರ್ಬೋದು, ಏನೋ ಮ್ಯಾರೇಜ್ ಕಪಲ್ ಫ್ರೆಂಡ್ಲಿ ರಿಲೇಶನ್ಶಿಪ್ ಆ್ಯಪ್ಸ್ ಆ ಥರ ಎಲ್ಲ ಇವಾಗ ಅದು ಬಂದಿದೆ. ಅಂದರೆ ಅದನ್ನ ಡೌನ್ಲೋಡ್ ಮಾಡ್ತಾ ಇದ್ದಾರೆ ಅಂದರೆ ವಿಚ್ ಮೀನ್ಸ್ ಅದನ್ನು ಯೂಸ್ ಮಾಡ್ತಾ ಇದ್ದಾರೆ, ಅದ್ರ ಮೇಲೆ ಇಂಟ್ರೆಸ್ಟ್ ಇದೆ,
ಆ್ಯಂಡ್ ಅದು ವರ್ಕ್ ಆಗ್ತಾ ಇದೆ ಅಂತ ಜನಕ್ಕೆ ಗೊತ್ತಾಯಿದೆ, ಅದಕ್ಕೆ ಆ ಥರ ಆ್ಯಪ್ಸ್ನ ಕ್ರಿಯೇಟ್ ಮಾಡಿ. ಸೊ ನನಗೆ ನಿನ್ನೆ ನೋಡಿ ಶಾಕ್ ಆಯಿತು, ಇದು ಎಲ್ಲಿ ಹೋಗ್ತಾ ಇದೆ ನಮ್ಮದು ಸೊಸೈಟಿ ಇವಾಗ, ಇಷ್ಟು ವ್ಯಾಲ್ಯೂಸೇ ಇಲ್ಲದೆ ಬ್ರೇಕ್ ಮಾಡ್ತಾ ಇದೆ. ಸೊ ಇನ್ನೊಂದು ಸ್ವಲ್ಪ ವರ್ಷ ಆದಮೇಲೆ ನನಗೆ ಅನಿಸುತ್ತೆ ಪರ್ಸ್ನಲಿ, ಮ್ಯಾರೇಜ್ ಅನ್ನೋ ಸಿಸ್ಟಮ್ ಇರೋದಿಲ್ಲ ಅಂತ. ಇಟ್ ವಿಲ್ ಬ್ರೇಕ್. ದಟ್ ಈಸ್ ಅ ವೆರಿ ಸ್ಯಾಡ್ ಥಿಂಗ್. ಅದಾದಮೇಲೆ ಎಷ್ಟೋ ಜನ ಇವಾಗ ಮಕ್ಕಳು ಬೇಡ ಅಂತಾನು ಹೇಳ್ತಾ ಇದ್ದಾರೆ. ಮಕ್ಕಳೇನಕ್ಕೆ? ಮಕ್ಕಳು ಒಂದು ದೊಡ್ಡ ರೆಸ್ಪಾನ್ಸಿಬಿಲಿಟಿ ನಮಗೆ. ಸೊ ಎಲ್ಲ ಥರನೂ ಪ್ರಾಬ್ಲಮ್ಸ್ ಮತ್ತು ಇಂಬ್ಯಾಲೆನ್ಸ್ ಸೊಸೈಟಿನಲ್ಲಿ ಖಂಡಿತವಾಗ್ಲೂ ಕ್ರಿಯೇಟ್ ಆಗುತ್ತೆ ಹೀಗೆ ಹೋಗ್ತಾ ಇದ್ರೆ. ನನ್ನ ಪ್ರಕಾರ ಈ ಲಿವಿಂಗ್ ಟುಗೆದರ್ ಅನ್ನುವಂಥದ್ದು ಒಂದು ಸಿಸ್ಟಮ್ ಇದೆಯಲ್ಲ, ಅದಕ್ಕೆ ಗೌರ್ಮೆಂಟ್ ಏನಾದರೂ ಮಾಡಬೇಕಾಗತ್ತೆ ಅಂತ ನಾನು ಹೇಳ್ತೀನಿ ಪರ್ಸ್ನಲಿ. ಏನಾದರೂ ಒಂದು ರೂಲ್ಸ್ ಆದ್ರೂ ಸೆಟ್ ಮಾಡಬೇಕಾಗತ್ತೆ. ಬಿಕಾಸ್ ಅವ್ರು ಈಸಿಯಾಗಿ ಆ ಥರ ರಿಲೇಷನ್ಶಿಪ್ನಲ್ಲಿ ಇರ್ತಾರೆ, ಆಮೇಲೆ ಈಸಿಯಾಗಿ ಬ್ರೇಕ್ ಆಗ್ತಾ ಇದ್ದಾರೆ. ಅದು ಒಬ್ರಿಗೆ ಕಷ್ಟ ಆಗ್ಬೋದು, ಒಬ್ರಿಗೆ ಅದು ಇಷ್ಟ ಆಗುತ್ತೆ ಹಂಗೆ ಮಾಡ್ಕೊಳ್ಳೋದು. ಆ್ಯಂಡ್ ಆಸ್ ಐ ಟೋಲ್ಡ್, ಇದು ಹುಡುಗಿರ್ಗೆ ತುಂಬ, ಅದು ಕೂಡ ಮರ್ಡರ್ಸು, ಕ್ರಿಮಿನಲ್ ಕೇಸಸ್ಗೆಲ್ಲ ಅದು ಟರ್ನ್ ಆಗ್ತಾ ಇದೆ. ಬಿಕಾಸ್ ಇಟ್ಸ್ ಲೈಕ್ ಒಂದೇನೋ ಒಂದು ಬಾಡಿಗೆ ಮನೇಲಿ ಇರ್ತಾರೆ, ಆ ಬಾಡಿಗೆ ಮನೇಲಿ ಏನು ಎತ್ತ ಯಾರು ಕೇಳೋದಿಲ್ಲ, ಓನರ್ಸು ಕೂಡ ಜಾಸ್ತಿ ವಿವರಣೆ ಕೇಳೋದಿಲ್ಲ, ಅದನ್ನು ಅವರು ಅಕ್ಸೆಪ್ಟ್ ಮಾಡ್ತಾರೆ. ಆ್ಯಂಡ್ ಅದೆಲ್ಲ ಇಂದ ಆ ಥರ ಎಲ್ಲ ನಡೆಯೋದ್ರಿಂದಾನೇ ಪ್ರಾಬ್ಲಮ್ಸ್ ಜಾಸ್ತಿ ಆಗ್ತಾ ಇದೆ ಅನಿಸ್ತಾ ಇದೆ ನನಗೆ. ಈ ಲಿವಿಂಗ್ ಟುಗೆದರ್ ಕಾನ್ಸೆಪ್ಟೇ ಸರಿ ಇಲ್ಲ ನನ್ನ ಪ್ರಕಾರವಾಗಿ. ಬಿಕಾಸ್ ಈ ಲಿವಿಂಗ್ ಟುಗೆದರ್ನಲ್ಲಿ ಈಗ ಮದುವೆ ಆಗೋರೋರು ಇರ್ತಾರೆ, ಅವರು ಅದನ್ನು ಹೇಳೇ ಇರೋದಿಲ್ಲ. ಸೊ ದೇ ವಿಲ್ ಹ್ಯಾವ್ ಅ ಸೀಕ್ರೆಟ್ ರಿಲೇಷನ್ಶಿಪ್ ಆಲ್ಸೋ. ಸೊ ಇದೆಲ್ಲ ಕಾಂಪ್ಲಿಕೇಟೆಡ್ ಆಗಿ ಟಾಕ್ಸಿಕ್ ರಿಲೇಷನ್ಶಿಪ್ ಆಗಿ ಟರ್ನ್ ಆಗ್ತಾ ಇದೆ. ಸೊ ಅದರಿಂದನೇ ಈ ಗಂಡ ಹೆಂಡತಿ ಬರ್ತಾರೆ ಕೌನ್ಸಿಲಿಂಗಿಗೆ, ಬಿಕಾಸ್ ಆ ಥರ ಒಂದು ಅಫೇರ್ನಲ್ಲಿ ಇರ್ತಾರಲ್ಲ, ಅದರಿಂದ. ಈಗ ಡೇಟಿಂಗ್ ಆ್ಯಪ್ ಬಗ್ಗೆ ಮಾತಾಡೋಣ. ಅದಕ್ಕಿಂತ ಮುಂಚೆ, ಈಗ ಲಿವಿಂಗ್ ಟುಗೆದರ್ ರಿಲೇಶನ್ಶಿಪ್ ಇದೆಯಲ್ಲ, ಇಫ್ ಇನ್ ಕೇಸ್ ಅದು ಡಿಟ್ಯಾಚ್ ಆಯ್ತು ಅಂತಂದ್ರೆ, ಹುಡುಗ ಆಗ್ಲಿ ಹುಡುಗಿ ಆಗ್ಲಿ, ಅವ್ರು ಮೆಂಟಲಿ ಹೇಗೆ ಡಿಸ್ಟರ್ಬ್ ಆಗ್ತಾರೆ, ಅದರಿಂದ ಹೇಗೆ ಹೊರಗಡೆ ಬರೋದು ಅಂತ? ಒಂದು ನಾನೇನು ಹೇಳ್ತೀನಿ, ಹೆಣ್ಮಕ್ಳಿಗೆ ಹೆಂಗೆ ಎಫೆಕ್ಟ್ ಆಗುತ್ತೆ ಅಂದರೆ, ಅವ್ರಿಗೇನು ಅನ್ಸುತ್ತೆ ಅಂದರೆ, ಅವ್ರ ಬಾಡಿ ಯೂಸ್ ಮಾಡಿದ್ರು, ಯಾರೋ ಯೂಸ್ ಮಾಡಿಬಿಟ್ರು ಅಂತ ಅನ್ಸುತ್ತೆ ಹೆಣ್ಮಕ್ಳಿಗೆ. ಆಮೇಲೆ ಅವ್ರು ಇನ್ನೊಂದೇನು ಹೇಳ್ತಾರೆ ಅಂದರೆ, ಇವ್ರು ನನ್ನನ್ನು ಇಷ್ಟು ಬಳಸ್ಕೊಂಡಿದ್ದಾರೆ, ನಾನು ಅವ್ರ ಜೊತೆ ಇದ್ದೆ, ಇದೇ ಥರ ಒಂದು ರಿಲೇಷನ್ಶಿಪ್ ಇನ್ನೊಂದು ಹುಡುಗನ ಜೊತೆ ನನಗೆ ಇರೋಕ್ಕಾಗಲ್ಲ ಅಂತ ಹೇಳ್ತಾರೆ ಹೆಣ್ಮಕ್ಳು. ಅವ್ರು ಎಷ್ಟೇ ಸ್ಟ್ರಾಂಗ್ ಆಗಿರಲಿ, ಅವ್ರು ಎಷ್ಟೇ ಇಂಡಿಪೆಂಡೆಂಟ್ ಆಗಿರಲಿ, ಅವ್ರು ಎಷ್ಟೇ ಸಂಪಾದನೆ ಮಾಡ್ತಿದ್ರು, ನಾನು ಆ ಥರದ್ದು ನೋಡಿದ್ದೀನಲ್ಲ, ಹೇಳ್ತಾ ಇರೋದು ಅದಕ್ಕೆ. ಅವ್ರು ಅದನ್ನೇ ಹೇಳ್ತಾರೆ, ಮ್ಯಾಮ್ ನನಗೆ ಅವ್ರು ಬೇಕು, ಅವ್ರು ಹೆಂಗೆ ಟ್ರೀಟ್ ಮಾಡ್ತಾ ಇರಲಿ ನನ್ನ ಅವ್ರು ಯೂಸ್ ಮಾಡ್ಕೊಂಡಿದ್ದಾರೆ, ನನ್ನ ಬಾಡಿ ಯೂಸ್ ಮಾಡ್ಕೊಂಡಿದ್ದಾರೆ, ನಾನು ಅವ್ರನ್ನ ಮತ್ತೆ ನನ್ನ ಲೈಫ್ನಲ್ಲಿ ಅಕ್ಸೆಪ್ಟ್ ಮಾಡ್ತೀನಿ ಅನ್ನೋ ಮೆಂಟಾಲಿಟಿಲಿ ಇರ್ತಾರೆ. ಆದರೆ ಅದೇ ಒಂದು ಹೆಣ್ಮಗುಗೆ ಆ ರಿಲೇಷನ್ಶಿಪ್ ಒಂದು ಪ್ರಾಕ್ಟಿಕಲ್ ಆಗಿ ತಗೊಂಡು ಅದನ್ನ ಮಟೀರಿಯಲಿಸ್ಟಿಕ್ ಆಗ ರಿಲೇಷನ್ಶಿಪ್ನ ನೋಡಿದಾಳೆ, ತನ್ನ ಬಳಕೆಗೆ ಆ ಒಂದು ರಿಲೇಷನ್ಶಿಪ್ನ ನೋಡ್ತಾ ಇದ್ದಾಳೆ ಅಂದರೆ ಓಕೆ ಫೈನ್, ಮೂವ್ ಆನ್. ಇನ್ನೊಂದು ಬಾಯ್ ಫ್ರೆಂಡ್, ಇನ್ನೊಂದು ರಿಲೇಷನ್ಶಿಪ್ ಅಂತ ಮೂವ್ ಆನ್ ಆಗ್ಬಿಡ್ತಾರೆ. ಪಾಪ ಒಂದು 80% ಹೆಣ್ಮಕ್ಳದು ಮನಸ್ಥಿತಿ ಹೀಗಿರುತ್ತೆ. ಕೆಲವರು ಹಂಗೂ ಇರ್ತಾರೆ. ಹುಡುಗರಿಗೆ ಏನು ಅನ್ಸುತ್ತೆ ಅಂದರೆ, ಅವ್ರಿಗೂ ಅದೇ ಭಾವನೆಗಳಿರುತ್ತೆ, ಅವ್ರು ಹೇಳ್ಕೊಂಡಿರಲ್ಲ ಅಷ್ಟೇ. ಹುಡುಗರಿಗೆ ಏನು ಅನ್ಸುತ್ತೆ, ಇಲ್ಲ ನಾನು ಇಷ್ಟೆಲ್ಲ ಅವ್ರಿಗೆ ಕಂಫರ್ಟ್ ಕೊಟ್ಟಿದ್ದೆ, ಅವಳು ನನಗೆ ಮೋಸ ಮಾಡ್ತಾ ಇದ್ದಾಳೆ, ನಾನಿವಾಗ ಹೆಂಗೆ ಮೇ ಬಿ ಅವ್ರ ಫ್ಯಾಮಿಲಿನ ಇನ್ವಾಲ್ವ್ ಮಾಡಿರ್ತಿರ್ತಾರೆ ಆ ಟೈಮಲ್ಲಿ, ಅಥವಾ ಅವರು ಯಾರನ್ನೋ ಒಂದಷ್ಟು ಜನರನ್ನ ಅಂದರೆ ಆ ಒಂದು ಸರ್ಕಲ್ನಲ್ಲಿ ತಂದಿರ್ತಾರೆ ಆ ಗರ್ಲ್ ಫ್ರೆಂಡ್ನ. ಅವ್ರಿಗೂ ಅದು ಈಗ ಹುಡುಗಿರ್ ಹೆಂಗೆ ಅಂದರೆ, ಇಮೋಷ್ನಲಿ ನಾವೆಲ್ಲ ಎಕ್ಸ್ಪ್ರೆಸ್ ಮಾಡ್ಕೊಂಡ್ಬಿಡ್ತೀವಿ, ಬಟ್ ಹುಡುಗರು ಹಂಗಿರೋದಿಲ್ಲ, ಅವರೆಲ್ಲವನ್ನು ಸಪ್ರೆಸ್ ಮಾಡ್ಕೊಂಡಿರ್ತಾರೆ. ಅವರು ಅದನ್ನ ಡೀಲ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಅವರೊಂದು ಕೆಟ್ಟ ಅಭ್ಯಾಸಗಳಿಗೆ ಹೋಗ್ಬೋದು, ಅಥವಾ ಕೆಲವರು ಜಿಮ್ಗೆ ಹೋಗ್ತಾರೆ, ಜಿಮ್ನ ಒಂದು ಥೆರಪಿ ಸೆಂಟರ್ ಆಗಿ ತಗೊಂಡು ಅವ್ರ ಬಾಡಿನ ಚೇಂಜ್ ಮಾಡ್ಕೊಳ್ತಾರೆ. ಆ ಥರ ಕೇಸಸ್ನು ನೋಡಿದ್ದೀನಿ. ಕೆಲವ್ರು ಏನು ಮಾಡ್ತಾರೆ ಅಂದರೆ, ಕುಡಿಯೋದು, ಸಿಗರೇಟ್ ಸೇದೋದು, ಆ ಥರ ಒಂದು ಅಡಿಕ್ಷನ್ಗೆ ಹೋಗ್ಬಿಡ್ತಾರೆ. ಆಮೇಲೆ ಅವರು ಇನ್ನ ಆ ಒಂದು ಲವ್ ಅನ್ನೋ ರಿಲೇಷನ್ಶಿಪ್ಪೇ ಇಲ್ಲ, ಈ ಹೆಣ್ಮಕ್ಳೇ ಕೆಟ್ಟವರು, ಆ ಥರ ಟ್ಯಾಗ್ ಮಾಡೋದು ಈಸಿ ಆಗೋಗುತ್ತೆ. ಸೊ ಗಂಡಸರು ಕೂಡ ಅವ್ರದ್ದೇ ಆದ ಸ್ಟ್ರಗಲ್ಸ್ನ ಅನುಭವಿಸ್ತಾರೆ ಬ್ರೇಕಪ್ ಆದಾಗ. ಆ್ಯಂಡ್ ಅವ್ರಿಗೂ ಅದೇ ಥರ, ನನ್ನನ್ನು ಯೂಸ್ ಮಾಡಿಕೊಂಡು ನನ್ನ ಲೈಫ್ನ ಹಾಳು ಮಾಡಿದ್ಲು ಅನ್ನೋ ರೀತಿಯಾಗಿ ಅವ್ರಿಗೂ ಭಾವನೆ ಬಂದೇ ಬರುತ್ತೆ. ಹೆಣ್ಮಕ್ಳು ಹೇಳ್ಕೊಳ್ತಾರೆ, ಗಂಡಸರು ಹೇಳ್ಕೊಳಲ್ಲ. ಈಗ ಅವರು ಕೂಡ ಈ ಹನಿ ಟ್ರ್ಯಾಪು ಅದಕ್ಕೆಲ್ಲ ಒಳಗಾಗಿರ್ತಾರೆ, ಹೇಳ್ಕೊಂಡಿರಲ್ಲ ಅಷ್ಟೇ. ಯಾಕೆ ಮ್ಯಾಮ್ ಈಗ ಹುಡುಗಿರು ಜಾಸ್ತಿ ಎಮೋಷನಲ್ ಕನೆಕ್ಷನ್ ಆಗೋದು ಜಾಸ್ತಿ ಯಾಕೆ ಅಂತ ಅಂದ್ರೆ, ಈಗ ಕಂಪ್ಯಾರಿಟಿವ್ಲಿ ಹುಡುಗರಿಗಿಂತ ಹುಡುಗಿರ್ ಬೇಗ ಎಲ್ಲಾನು ಶೇರ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಒಬ್ಬ ಬೆಸ್ಟ್ ಫ್ರೆಂಡ್ ಅಥವಾ ಯಾವ್ದೋ ಒಬ್ಬ ರಿಲೇಶನ್ಶಿಪ್ ಹುಡುಗ ಇವನ್ ನನ್ಗೆ ಇಷ್ಟ ಆದ ಅಂದ ತಕ್ಷಣ ಇಡೀ ಎಲ್ಲವನ್ನ ಹೇಳೋಕ್ ಶುರು ಮಾಡ್ತಾರೆ. ಆದ್ರೆ ಹುಡುಗರು ಹಂಗಿರಲ್ಲ, ಎಲ್ಲವನ್ನ ಶೇರ್ ಮಾಡೋದಕ್ ಮುಂದಾಗೋದಿಲ್ಲ, ಅವರೇ ಇಟ್ಕೊಂತಾರೆ. ಈಗ ಬ್ರೇಕಪ್ ಆಯ್ತು ಅಂತಂದ್ರೆ ಬೇರೆ ಬೇರೆ ಕುಡಿಯೋದಕ್ಕೆ ಅಥವಾ ಜಿಮ್ ಗಳಿಗೆ ಹೋಗೋದು, ಅವರ ಬೇರೆ ಆಕ್ಟಿವಿಟೀಸ್ ಗಳಲ್ಲಿ ತೊಡಗಿಸಿಕೊಳ್ತಾರೆ. ಯಾಕೆ ಹೀಗೆ ಅಂತ? ಈಗ ಹೆಣ್ಮಕ್ಳು ಅಥವಾ ಗಂಡ್ಮಕ್ಳು ಅನ್ನೋ ಒಂದು ಸಿಸ್ಟಮ್ ಅಲ್ಲಿ ನಾವು ಬೆಳೆದಿರ್ತೀವಿ.
ಈಗ ಫೆಮಿನೈನ್ ಎನರ್ಜಿ ಅಂತೀವಿ, ಮ್ಯಾಸ್ಕ್ಯುಲಿನ್ ಎನರ್ಜಿ ಅಂತೀವಿ, ಜೀನ್ಸ್ ಅದು. ಅಂದ್ರೆ ಹಾಗೆ ಅವರು ಬಿಲ್ಡ್ ಆಗಿದ್ದಾರೆ, ಹಾಗೆ ಅವ್ರು ಹುಟ್ಟಿರೋದು. ಹೆಣ್ಣು ಗಂಡು, ಹೆಣ್ಣು ತುಂಬಾ ಎಕ್ಸ್ಪ್ರೆಸಿವ್ ಆಗಿರ್ತಾಳೆ, ಅವಳ ಇಮೋಷನ್ಸ್ ಹೈ ಇರುತ್ತೆ. ಗಂಡು ಮಕ್ಕಳು ಹಂಗಿರೋದಿಲ್ಲ. ಹಾಗೂ ಅವರು ಬೆಳೀತಾ ಬೆಳೀತಾನು ಹಾಗೆ ಸೊಸೈಟಿ ಕಂಡೀಷನ್ ಮಾಡಿರುತ್ತೆ, ನೀನ್ ಅಳ್ಬಾರ್ದು, ನೀನ್ ಹಿಂಗೆ ಎಕ್ಸ್ಪ್ರೆಸ್ ಮಾಡ್ಬಾ, ನೀನೋ ಏನೋ ಹುಡುಗಿ ತರ ಆಡ್ತಿದ್ಯಾ. ಪಾಪ ಅವ್ರೇನೋ ಸ್ವಲ್ಪ ಈಗ ಗಂಡಿನಲ್ಲಿ ಹೆಣ್ಣಿನ ಸತ್ವ ಇರುತ್ತೆ, ಗಂಡಿನ ಸತ್ವ ಇರುತ್ತೆ. ಹೆಣ್ಣಿನಲ್ಲೂ ಒಂದು ಗಂಡಿನ ಸತ್ವ, ಹೆಣ್ಣಿನ ಸತ್ವ ಇರುತ್ತೆ. ಈಗ ಆ ಹುಡುಗ ಹೆಣ್ಣಿನ ತರ ಎಕ್ಸ್ಪ್ರೆಸ್ ಮಾಡಕ್ ಹೋದಾಗ, ಅಯ್ಯೋ ನಂಗೆ ಬೇಜಾರಾಗ್ತಾ ಇದೆ, ನಾನು ಹಿಂಗ್ ಸೋತೋದೆ, ಏನೋ ಹಿಂಗ ಆಡ್ತೀಯಾ ಹುಡುಗಿ ತರ ನೀನು, ಅವಾಗ ಏನಾಗುತ್ತೆ, ಆ ತರ ಟ್ಯಾಗ್ ಮಾಡ್ತಾರೆ. ಅವಾಗ ನಾನು ಈ ತರ ಮಾತಾಡೋದು ತಪ್ಪು, ನನ್ನ ಹತ್ರ ತಪ್ಪು, ನಾನು ಎಕ್ಸ್ಪ್ರೆಸ್ ಮಾಡಿದ್ರೆ ತಪ್ಪು ಅನ್ನುವಂತ ಒಂದು ವಿಚಾರನ ಅವರು ಮೈಂಡಲ್ಲಿ ಕಂಡೀಷನ್ ಮಾಡ್ಕೊಂಡು ದೇ ಬಿಕಮ್, ಅವ್ರೊಂದು ವಾಲ್ನ ಸೆಟ್ ಮಾಡ್ಬಿಡ್ತಾರೆ. ಬಟ್ ಹೆಣ್ಮಕ್ಳು ಅದನ್ನ ಎಕ್ಸ್ಪ್ರೆಸ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಏನೋ ಪ್ರಾಬ್ಲಮ್ ಅನ್ನೋ ತರ ನೋಡ್ತಾರೆ. ನೀನೇನು ಹುಡುಗಿ ತರ ಏನು ಹೇಳ್ಕೊಳ್ಳೋದೇ ಇಲ್ಲ, ನೀನ್ ಯಾಕೆ ಹೀಗೆ ಅಂತ ಅವ್ರನ್ನ ಈಗ ಈ ತರಾನೇ ರೋಲ್ ಪ್ಲೇ ಮಾಡ್ಬೇಕು ಹುಡುಗಿ, ಈ ತರಾನೇ ಒಂದು ಹುಡುಗ ರೋಲ್ ಪ್ಲೇ ಮಾಡ್ಬೇಕು ಅಂತ ಒಂದು ಸೊಸೈಟಿ ಸೆಟ್ ಮಾಡಿದಾಗ, ಅದನ್ನ ಏನಾದ್ರು ಬ್ರೇಕ್ ಮಾಡಿದಾಗ ಬೇರೆ ರೀತಿಯಾಗಿ ನೋಡ್ತಾರೆ. ನೀನ್ ಗೇ ಕಣೋ, ನೀನ್ ಲೆಸ್ಬಿಯನ್ ಕಣೋ, ಹಂಗೆ ಆ ಹೆಣ್ಮಕ್ಳನ್ನ ಆ ರೀತಿನ ಒಂದು ಟ್ಯಾಗ್ ಲೈನ್ ಮಾಡ್ಬಿಡ್ತಾರೆ. ಸೊ ಅದರಿಂದ ತಪ್ಪಿಸ್ಕೊಳಕ್ಕೆ ಅವ್ರವ್ರ ರೋಲ್ಸ್ ನಲ್ಲಿ ಅವ್ರವ್ರ ಇರೋಕೆ ಇಷ್ಟಪಡ್ತಾರೆ. ಈಗ ಸೊಸೈಟಿ ಅಂತ ಮಾತಾಡಿದ್ವಿ, ಈಗ ಹೆಂಗೆ ಅಂದ್ರೆ ಸೊಸೈಟಿ ನಾರ್ಮಲ್ ಈಗ ಬೆಸ್ಟ್ ಫ್ರೆಂಡ್ ತರ ಓಡಾಡಿದ್ರು ದೇರ್ ಫೀಲ್ ಲೈಕ್ ಅವ್ರ ಕಪಲ್ ಅನ್ನೋ ತರ ಆಗುತ್ತೆ. ಸೊ ಅದು ಅವರಿಬ್ಬರ ಒಂದು ಬೆಸ್ಟ್ ಫ್ರೆಂಡ್ ರಿಲೇಶನ್ಶಿಪ್ ಗೆ ತುಂಬಾ ಎಫೆಕ್ಟ್ ಆಗುವಂತದ್ದು ಇದೆ ಇತ್ತೀಚಿನ ದಿನಗಳಲ್ಲಿ ತುಂಬಾ ಅದು. ಸೊ ಅದು ಹೇಗೆ ಎಫೆಕ್ಟ್ ಆಗುತ್ತೆ, ಸೊಸೈಟಲ್ ನಾರ್ಮ್ಸ್ ಅಂತ ನಾವೇನ್ ಕರಿತೀವಿ, ಅವರ ಒಂದು ಮೆಂಟಾಲಿಟಿಗೆ ಯಾವ ತರ ಎಫೆಕ್ಟ್ ಆಗುತ್ತೆ ಅಂತ. ಈಗ ಒಂದ್ ಹುಡುಗ ಒಂದ್ ಹುಡುಗಿ ಫ್ರೆಂಡ್ಸ್ ಆದ್ರೆ ಏನೆಲ್ಲ ಅವ್ರು ಫೇಸ್ ಮಾಡ್ಬೇಕಾಗುತ್ತೆ ಅಂತ, ಒಂದೊಂದು ಫ್ಯಾಮಿಲೀಸ್ ಇರುತ್ತೆ, ಒಂದೊಂದು ಸಿಸ್ಟಮ್ ಇರುತ್ತೆ, ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಡುತ್ತೆ, ಅವ್ರಿಗೆ ಅದು ಮ್ಯಾಟರೇ ಆಗಲ್ಲ. ಕೆಲವು ಈಗ ನೀವು ಮಲ್ಲೇಶ್ವರಂ ಏರಿಯಾ, ಇದು ಮಲ್ಲೇಶ್ವರಂ ಏರಿಯಾ ಹಳೆ ಏರಿಯಾ, ಇಲ್ಲೆಲ್ಲ ಕೆಲವರಲ್ಲ ಸುಮಾರು ಜನ ಅವ್ರ ರೂಟ್ಸ್ನ ವ್ಯಾಲ್ಯೂ ಮಾಡ್ತಾರೆ. ಸೊ ಒಂದು ಹುಡುಗಿ, ಈಗ ನಾನೇನೆ ಒಂದು ಹುಡುಗನ ಜೊತೆ ಓಡಾಡಿದಾಗ, ಇವಳು ಯಾಕೆ ಹಿಂಗೆ ಓಡಾಡ್ತಿದ್ದಾಳೆ, ಏನು ಪ್ರಾಬ್ಲಮ್, ಇವಳ್ದೇನೋ ಬಾಯ್ ಫ್ರೆಂಡಾ ಅನ್ನೋ ಥರ ನೋಡ್ತಾರೆ. ಸೊ ಒಂದು ನೋಡೋ ದೃಷ್ಟಿನ ನಾವು ಆಗೋದಿಲ್ಲ. ಆದರೆ ಈ ಒಂದು ಫ್ರೆಂಡ್ಶಿಪ್ ನನಗೆ ಹೆಲ್ಪ್ ಮಾಡ್ತಾ ಇದೆ, ನಾನೇನ್ ಮಾಡ್ತಾ ಇದ್ದೀನಿ ಅನ್ನುವಂಥ ಒಂದು ಕ್ಲಾರಿಟಿ ಇದೆ ಅಂದ್ರೆ, ಬೇರೆಯವ್ರು ಏನ್ ನನ್ನನ್ನ ನೋಡ್ತಾರೆ, ಈ ರಿಲೇಶನ್ಶಿಪ್ನ ನೋಡ್ತಾರೆ ಅನ್ನೋದು ಮ್ಯಾಟರ್ ಆಗಬಾರ್ದು. ಬಟ್ ನಿಮಗೆ ಆ ಒಂದು ರಿಲೇಶನ್ಶಿಪ್, ಆ ಫ್ರೆಂಡ್ಶಿಪ್ ಇಂದ ಯಾವುದೇ ರೀತಿಯಾದ ಒಳ್ಳೇದು ನಡೀತಾ ಇಲ್ಲ ಅಂದ್ರೆ, ದೆನ್ ವೈ ಯು ವಾಂಟ್ ಇಟ್ ಅನ್ನೋದು ಮ್ಯಾಟರ್ ಆಗುತ್ತೆ. ವಾಟ್ ಐಮ್ ಸೇಯಿಂಗ್ ಇಸ್, ನಿಮಗೆ ನೀವೇನ್ ಮಾಡ್ತಾ ಇದ್ದೀರಾ ಅನ್ನುವಂಥ ಕ್ಲಾರಿಟಿ ಇದ್ರೆ, ಎಲ್ರಿಗೂ ಆ ಒಂದು ಕ್ಲಾರಿಟಿ ಕೊಡುವ ಅವಶ್ಯಕತೆ ಇಲ್ಲ. ಅದನ್ನ ಆಕ್ಸೆಪ್ಟ್ ಮಾಡುತ್ತೆ ಸೊಸೈಟಿ ಕೂಡ. ಒಂದು ಪಾಯಿಂಟ್ ಅಲ್ಲಿ ನೀವು ಹೇಗಿದ್ದೀರಾ ಅನ್ನೋದು ಅವರು ಒಂದು ಜಡ್ಜ್ಮೆಂಟ್ ಅನ್ನೋದು ಒಂದು ತಿಂಗಳು ಒಬ್ರು ಯಾರೋ ಪಾಸ್ ಮಾಡ್ಬೋದು. ಆದ್ರೆ ನಾವು ಹೇಗಿದ್ದೀವಿ, ನಮ್ಮ ನಡವಳಿಕೆ ಹೇಗಿದೆ ಅನ್ನೋದು ಒಂದು 6 ತಿಂಗಳು ಒಳಗಡೆನೆ ಅವರು, ಇಲ್ಲ ಈ ಹುಡುಗಿನ ನಾವೇನೋ ಅನ್ಕೊಂಡ್ವಿ ಹಂಗಲ್ಲ, ಈ ಹುಡುಗನ್ ನಾವೇನೋ ಅನ್ಕೊಂಡ್ವಿ ಹಾಗಲ್ಲ, ಈ ಹುಡುಗ ಹಾಗೇನೆ ಹುಡುಗಿರ್ ಜೊತೆ ಬೆರೀತಾನೆ, ಹುಡುಗರ ಜೊತೆ ಇರ್ತಾನೆ. ಸೊ ಜನರದ್ದು ಮೆಂಟಾಲಿಟಿ ಚೇಂಜ್ ಆಗ್ತಾನೆ ಇರುತ್ತೆ. ಆದ್ರೆ ಆ ಜನರು ಚೇಂಜ್ ಆಗ್ತಾ ಇದ್ದಾರೆ ಅಂದ ತಕ್ಷಣ ನಾವು ಅವ್ರ ಹಂಗೆ ಇರ್ಬೇಕು ಅನ್ನೋದಲ್ಲ, ನಾವಾಗೆ ಇರ್ಬೇಕಾಗತ್ತೆ. ನನ್ಗೆ ಒಂದು ಹುಡುಗ ಫ್ರೆಂಡ್ ಇದ್ರೆ ಓಕೆ ಅಂತ ನನಗೆ ಅನ್ಸಿದ್ರೆ, ಅದ್ ಬೇರೆಯವ್ರಿಗೆ ಮ್ಯಾಟರ್ ಆಗ್ಬಾರ್ದು.